ಎಲ್ರಿಗೂ ಸಾಯಂಕಾಲದ ನಮಸ್ಕಾರಗಳು. ಹತ್ತಿರವಾಗುತ್ತಿರುವ ರಾತ್ರಿಯ ಶುಭರಾತ್ರಿಗಳು. ಈ ಥರ ನಿಂತು ನಾನು ಯಾವತ್ತೂ ಮಾತಾಡಿಲ್ಲ. ಇಂಥ ದೊಡ್ಡ ಮಾಲ್ನಲ್ಲಿ ಕೂಡ ನಾನು ಬಂದವನಲ್ಲ. ಆದರೆ ತರ್ಲೆ ಬಾಕ್ಸ್, ಸ್ಯಾಂಡಲ್ವುಡ್ ಟಾಕೀಸ್ ಮತ್ತು ಗ್ಲೋಬಲ್ ಮಾಲ್ನವರು ಈ 3 ಜನ ಸೇರ್ಕೊಂಡು ಅವ್ರ ಹೆಸರೇ ತರ್ಲೆ ಬಾಕ್ಸು. ಸೊ ಹೀಗಾಗಿ ನನಗೆ ತರ್ಲೆಗಳ ಪರಿಚಯ ಇರಲಿ ಅಂತ ಹೇಳಿ ಅವರು ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಭಾಳ ಸಂತೋಷ ಆಗಿದೆ. ನನ್ನ ಮೇಲೆ ಲೈಟ್ ಕಡಿಮೆ ಮಾಡಿ ಇವ್ರ ಮೇಲೆ ಲೈಟ್ ಬಿಟ್ಟರೆ ಒಳ್ಳೆಯದು. ಯಾಕೆಂದರೆ ಯಾರು ನಗ್ತಾರೆ ಅಂತ ನೋಡಬೇಕು ಮತ್ತು ಯಾರು ಎದ್ದೋಗ್ತಾರೆ ಅಂತ ಕೂಡ ನೋಡ್ಬೇಕು ನಾನು. ಮೋಸ್ಟ್ಲಿ ನೀವು ಯಾರು ಎದ್ದೋಗಲ್ಲ ಅಂತ ಭಾವಿಸ್ತೀರಿ. ಯಾಕಂದ್ರೆ ಟಿಕೆಟ್ ತೊಗೊಂಡಿರ್ತಾರಲ್ಲ, ಸೇಫ್ ನಾನು ಹಾಗಾದ್ರೆ. ನಾನು ನರಸಿಂಹ ಜೋಶಿ ಮತ್ತು ಬಸವರಾಜ ಮಹಾಮನಿ ಕಳೆದ 30 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತು. ನೀವೇ ನಮ್ಮನ್ನು ಆ ಥರ ಕರ್ನಾಟಕದ ಮೂಲೆ ಮೂಲೆಗೆ ಕಳಿಸ್ತವ್ರು. ನಾನು ಇದುವರೆಗೂ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಂಖ್ಯೆ 200 ಕಮ್ಮಿ 4000. ಐ ಮೀನ್ 3800. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಅದಕ್ಕೆ ಕಾರಣ ನನ್ನ ಗುರುಗಳಾಗಿರ್ತಕ್ಕಂಥ ದಿವಂಗತ ಬೀಚಿಯವರ ಹಾಸ್ಯ. ನರಸಿಂಹ ಜೋಶಿಯವರು ನಮ್ಮೂರವರೇ ಆದ್ದರಿಂದ ಅವರು ಮಿಮಿಕ್ರಿ ಮಾಡ್ತಿದ್ರು. ಮಹಾಮನಿಯವರು ಒಂದಾನೊಂದು ಕಾಲದಲ್ಲಿ ನನ್ನ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿದರು ಯಾದಗಿರಿ, ಗುಲ್ಬರ್ಗಾಗಳಲ್ಲಿ. ಅದು ಏನಾಗುತ್ತೆ ಅಂದರೆ, ನನ್ನ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ ತಕ್ಷಣ ನಾನು ಇವ್ರ ಥರ ಮಾತಾಡಬೇಕು ಅಂತ ಬಂದ್ಬಿಡ್ತಾರೆ. ಮಹಾಮನಿಯವ್ರಿಗೆ ಬೇಕಾದಷ್ಟು ಆಸ್ತಿ ಇತ್ತು. ಅವ್ರ ತಂದೆ ಮಾಡಿಟ್ಟು ಆಸ್ತಿ. ಅವ್ರು ಅದನ್ನ ನೋಡ್ಕೊಂಡು ಹೋಗಿದ್ರೆ ಹ್ಯಾಪಿಯಾಗಿ ಇರ್ತಿದ್ರು. ಆದರೆ ಅವ್ರಿಗೆ ಅದೇನೋ ಈ ಥರ ನಾನು ಮಾತಾಡಬೇಕು ಅಂತ ಅನಿಸ್ತು. ನನ್ನನ್ನು ಅನುಕರಣೆ ಮಾಡಿದರು. ಆಮೇಲೆ ಸ್ವಂತಿಕೆಯನ್ನು ಬೆಳೆಸ್ಕೊಂಡ್ರು. ಇವತ್ತು ನನ್ನ ಜೊತೆಗೇನೆ ಅವರಿದ್ದಾರೆ. ನರಸಿಂಹ ಜ್ಯೋತಿ ಮೂಲತಃ ಮಿಮಿಕ್ರಿ ಆರ್ಟಿಸ್ಟ್. ಅವರ ಧ್ವನಿಯಲ್ಲಿ ಕರ್ನಾಟಕದ ರಾಜಕಾರಣಿಗಳು ಮತ್ತು ಸಿನಿಮಾ ನಟರು ಎಲ್ಲ ಇದ್ದಾರೆ. ಅವರೊಬ್ಬರೇ ಸಾಕು. ಅವ್ರ ದೇಹ ದಪ್ಪಿರೋದಕ್ಕೆ ಕಾರಣ ಏನು ಅಂದರೆ, ಎಲ್ಲರೂ ಅವ್ರ ದೇಹದಲ್ಲಿ ಇರೋದ್ರಿಂದ. ಸೊ ಹೀಗಾಗಿ ಅವರೆಲ್ಲ ಧ್ವನಿಗಳ ಮಿಮಿಕ್ರಿ ಮಾಡ್ತಾರೆ. ನಾನು ಪರ್ಟಿಕ್ಯುಲರ್ಲಿ ಬೀಚಿಯವ್ರ ಸಾಹಿತ್ಯ ಕುರಿತು ಮಾತಾಡ್ತಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಪೀಳಿಗೆಯವರಿಗೆ ಬೀಚಿ ಯಾರು ಅಂತ ಗೊತ್ತಿಲ್ಲ. ಸೊ ಹೀಗಾಗಿ ನಾನು ಏನು ಮಾಡಿದೆ ಅಂದರೆ, ಜೀವನದಲ್ಲಿ ಹಾಸ್ಯ, ಕೌಟುಂಬಿಕ ಹಾಸ್ಯ ಅಥವಾ ಬೀಚಿಯವರ ಪ್ರಶ್ನೋತ್ತರಗಳು. ಇಲ್ಲಿ ಬೀಚಿಯವ್ರನ್ನ ಓದಿರತಕ್ಕಂಥವ್ರು ಯಾರಾದ್ರು ಇದ್ರೆ ಸ್ವಲ್ಪ ಕೈ ಮೇಲೆ ಎತ್ತರ. ಬೀಚಿಯವ್ರ ಪುಸ್ತಕಗಳು ನಾವು ಓದಿದೀವಿ ಅನ್ನೋರು 1, 2, 3, 4. ಹಾಂ, ಓಕೆ. ಸಾಹಿತ್ಯ ಓದೋರು ಜನ, ಬೀಚಿ ಮಾತ್ರ ಅಲ್ಲ. ಸಾಹಿತ್ಯ ಟಚ್ ಇದೆ ಸರ್, ನಾವು ಪುಸ್ತಕ ಓದ್ತೀವಿ ಅಂತ. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳುವಂತಹ ಮಾಮೂಲು ಜೋಕ್ಗಳನ್ನೇ ಇಲ್ಲಿ ಹೇಳೋಕ್ಕಾಗಲ್ಲ ಇವತ್ತು. ಬಹಳ ಗಂಭೀರವಾಗಿರ್ತಕ್ಕಂಥ ಸಭೆ. ರಾಜಹಾಸ್ಯ ಅಂತದೆ. ಹಾಸ್ಯದಲ್ಲಿ 4 ಪ್ರಕಾರ: ತಿಳಿಹಾಸ್ಯ, ಪರಿಹಾಸ್ಯ, ಅಪಹಾಸ್ಯ ಮತ್ತು ವಿಡಂಬನ. ತಿಳಿಹಾಸ್ಯ, ಪರಿಹಾಸ್ಯ ನೀವು ಮನೆಯಲ್ಲೇ ಮಾಡುವಂಥದ್ದು. ಪರಿಹಾಸ್ಯ ಇನ್ನೊಬ್ರಿಗೆ ಮಾಡುವಂಥದ್ದು. ವಿಡಂಬನೆ ಅಂತ ಏನಿದೆಯಲ್ಲ, ಇದಕ್ಕೆ ಬುದ್ಧಿಮತ್ತೆ ಬೇಕು. ಬಹಳ ಬುದ್ಧಿ ಬೇಕಿದಕ್ಕೆ. ಅರ್ಥ ಆದ ಸ್ವಲ್ಪ ಹೊತ್ತಿನ ಮೇಲೆ ನಗು ಬರ್ತವೆ. ಅದು ನಿಮ್ಮ ಬುದ್ಧಿಯನ್ನು ವಿಕಸಿತಗೊಳಿಸ್ತದೆ. ಒಂದು ಜೋಕ್ ಹೇಳ್ರಿ ಹೇಳ್ತಾರೆ, ಯಾರು ಬೇಕು ಅವ್ರು ಕೂತೋರಲ್ಲ. ಪಾರ್ಟಿ ಕೂತಾಗ ಜೋಕ್ಗಳೇ ಬೇರೆ. ಮನೆಯಲ್ಲಿರುವಾಗ ಹೆಂಡತಿ ಹೇಳೋ ಜೋಕೇ ಬೇರೆ. ಪಾರ್ಟಿ ಕೇಳಿದ್ದನ್ನೇ ತಿರುವ ಮುರುವ ಮಾಡಿ ಹೆಂಡತಿ ಹೇಳೋರು ಇದ್ದಾರೆ. ಬೇರೆ ಏನಾದರೂ ಸೇರಿಸಿ. ಅಲ್ಲ, ಹೆಂಡತಿ ಇವರಷ್ಟೇ ಆಸಕ್ತಿ ಇದ್ಲು ರಸಿಕಳಾಗಿದ್ರೆ. ಇಲ್ಲ, ಇವ್ರು ಬರೋದ್ರೊಳಗಡೆ ಅವ್ರು ಮಲಗಿದ್ಲು ಅಂದರೆ, ಇವರು ಮಲಗಿದ್ದ ಅಂದರೆ ಎಲ್ಲ ಮರ್ತು ಬಿಟ್ಟಿರ್ತಾನೆ. ಮತ್ತೆ ಮರುದಿವ್ಸದ ಚಿಂತೆ ಮಾಡ್ತಾನೆ. ಸೊ ಹೀಗೆ ಹಾಸ್ಯ ಅಂದರೆ ಬರೀ ಒಂದು ಮಾತ್ರ ನಗು ಅಥವಾ ಜೋಕು ಅಂತ ತಿಳ್ಕೊಬೇಡಿ. ವಿಡಂಬನಾ ಪ್ರಕಾರ, ವ್ಯಂಗ್ಯ ಪ್ರಕಾರ ಅಂತ ಏನಿದೆ, ರಾಜಹಾಸ್ಯ ಅಂತ ಒಂದಿದೆ. ಹಿರಣ್ಣಯ್ಯ ಅವರು ಅದನ್ನ ಮಾಡ್ತಿದ್ರು, ಕೈಲಾಸಮ್ಮ ಅದನ್ನ ಮಾಡ್ತಿದ್ರು. ಈ ಸಭೆಯಲ್ಲಿ ಎಷ್ಟಿದೆ ಸರ್ ಸೀಟಿಂಗ್? ಇದು ಟಿಕೆಟ್ ಸೇಲ್ ಆಗಿರೋದು ಎಷ್ಟು? 500. ಅದು ನಮಗೂ ಒಂದು ಐಡಿಯಾ ಬೇಕಲ್ಲ, ಇಷ್ಟು ಜನ ಬಂದಿದ್ರು ಅಂತ. 500 ನೋಡಿ. ಹೇಗೆ ಸ್ಟ್ಯಾಂಡರ್ಡ್ ಹಾಸ್ಯ ಅಂದರೆ ಏನು ಅಂತ ಹೇಳ್ತೀವಿ. ಈ ಸಭೆಯಲ್ಲಿ ಸುಮಾರು 500 ಜನರಿದ್ದಾರೆ. ಇದರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಹೌದಾ? ಈ ಸಭೆಯಲ್ಲಿ ಸುಮಾರು 500 ಜನ ಇದ್ದಾರೆ. ಇಲ್ಲಿ ವಿಡಂಬನೆ ಮತ್ತು ರಾಜಹಾಸ್ಯ ತರೋದು ಹೇಗಿದ್ರೆ, ಶಬ್ದಗಳನ್ನು ಸ್ಥಾನಪಲ್ಲಟ ಮಾಡೋದು. ಈ ಸಭೆಯಲ್ಲಿ ಸುಮಾರು 500 ಜನ ಇದ್ದಾರೆ ಅನ್ನೋದಕ್ಕೂ, ಈ ಸಭೆಯಲ್ಲಿ 500 ಜನ ಸುಮಾರಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ, ಹೌದಾ? ಈ ಸಭೆಯಲ್ಲಿ ಸುಮಾರು 500 ಜನ ಇದ್ದಾರೆ ಕಾಮನ್. ಈ ಸಭೆಯಲ್ಲಿ 500 ಜನ ಸುಮಾರಿದ್ದಾರೆ. ಎಷ್ಟು ವ್ಯತ್ಯಾಸ ಆಗುತ್ತೆ. ಈ ಥರದ ಹಾಸ್ಯವನ್ನು ಈ ಥರದ ಸಭೆಗಳಲ್ಲಿ ಮಾತ್ರ ನಾನು ಹೇಳ್ತೀನಿ. ಇವತ್ತು ಆ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನೀವು ಎಷ್ಟು ಜನ ನಗ್ತಿರೋ ಗೊತ್ತಿಲ್ಲ.
ಆದರೆ ರಾಜಹಾಸ್ಯ ಅಂತ ಒಂದು ಇದೆ ಅನ್ನೋದು ಮಾತ್ರ ಗೊತ್ತಾಗಬೇಕು. ನೀವೆಲ್ಲ ನನ್ನ ಸೋಳೆ ಮಗನ ಜೋಕ್ ಕೇಳಿರ್ತೀರಿ, ಅದನ್ನು ನಾನು ಹೇಳಲ್ಲ. ಹಾಂ, ತಂಬಿಗೆ ತಮ್ಮಣ್ಣ ಕೇಳಿರ್ತೀರಿ, ಅದನ್ನು ನಾನು ಹೇಳಲ್ಲ. ನೀವು ಮತ್ತೆ ನಾನೆಲ್ಲ ಸ್ಟ್ಯಾಂಡರ್ಡ್ ಹಾಸ್ಯ ಹೇಳಿದ ಮೇಲೆ ಸರ್ ಅದನ್ನೊಂದು ಸಾರಿ ಹೇಳಿಬಿಡಿ ಅನ್ಬೇಡು. ಯಾಕಂದ್ರೆ ಈ ಹಾಸ್ಯ ನಾನು ಹೊರಗಡೆ ಜಾತ್ರೆ, ಅಣ್ಣಮ್ಮ, ಸಾಹಿತ್ಯ ಸಮ್ಮೇಳನ, ಹಂಪೆ ಉತ್ಸವ, ದಸರಾಕ್ಕೆ ಹೋದ್ರೆ ಹೇಳಕ್ಕಾಗಲ್ಲ. ಇಲ್ಲಿ ಪ್ರೌಢ ಪ್ರೇಕ್ಷಕರಿದ್ದೀರಿ, ಪ್ರೌಢ ವೀಕ್ಷಕರಿದ್ದೀರಿ, ಸಾಹಿತ್ಯನ ಓದ್ಕೊಂಡಂಥವ್ರಿದ್ದೀರಿ. ಅದಕ್ಕೆ ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ಒಳ್ಳೆ ರಾಜಹಾಸ್ಯ ಅಂದ್ರೆ ಏನು ಅಂತ ಇವತ್ತು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ 2 ಪಾತ್ರಧಾರಿಗಳು ನಿಮ್ಮನ್ನು ರಂಜಿಸ್ತಾರೆ. ಅವ್ರ ಮಾತಿಗೆ ನೀವು ನಗೋದನ್ನು ನೋಡಿ ನಾನು ನನ್ನ ಸಿಲೆಬಸ್ಸನ್ನು ರೆಡಿ ಮಾಡ್ತೀನಿ. ಹಾಗೆ ಅದಕ್ಕೆ ಹಾಸ್ಯ ಅನ್ನೋದು ಬಹಳ ತುಂಬ ಮಹತ್ವ ಆಗಿರತಕ್ಕಂಥದ್ದು. ರಾಜಹಾಸ್ಯ ಪರಿಚಯ ಮಾಡ್ಬೇಕನ್ನೋದು ನನ್ನ ಬಹಳ ದೊಡ್ಡ ಕನಸು. ಆ ಕನಸನ್ನು ಸಾಕಾರಗೊಳಿಸ್ತಿರೋರು ನಮ್ಮ ಸ್ಯಾಂಡಲ್ವುಡ್ನವರು, ಮತ್ತು ಯಾವುದಿದು ಬರ್ಲೆ ಬಾಕ್ಸ್ನವರು ಮತ್ತು ಡಿವೈನಿಟಿ ನೋಡಿ. ಅವೆಲ್ಲ ಮುಂದೆ ಟೇಬಲ್ ಇಟ್ಕೊಂಡು ಇನ್ವಿಟೇಷನ್ ಇಟ್ಕೊಂಡ್ರೆ ಹೇಳಕ್ಕೆ ಸುಲಭ ನಮಗೆ. ಏನು, ಒಬ್ಬ ಯಾರೋ ಬೀಚಿನ ಕೇಳಿದಂತೆ, ಸರ್ ಹಳ್ಳಿ ಹುಡುಗಿಯನ್ನು ಮದುವೆ ಆದರೆ ಒಳ್ಳೆಯದೋ, ಪಟ್ಟಣದ ಹುಡುಗಿಯನ್ನು ಮದುವೆ ಆದರೆ ಒಳ್ಳೆಯದು? ಶ್ರೀಮಂತ ಹುಡುಗಿಯನ್ನು ಮದುವೆ ಆದರೆ ಒಳ್ಳೆಯದೋ, ಬಡ ಹುಡುಗಿಯನ್ನು ಮದುವೆ ಆದರೆ ಒಳ್ಳೆಯದು? ನಮ್ಮ ಜಾತಿಯಲ್ಲೇ ಮದುವೆ ಆದರೆ ಒಳ್ಳೆಯದೋ, ಬೇರೆ ಜಾತಿಯಲ್ಲಿ ಆದರೆ ಒಳ್ಳೆಯದು? ಪಾರ್ಕ್ನಲ್ಲಿ ಮದುವೆ ಆದರೆ ಒಳ್ಳೆಯದೋ, ಮನೆಯಲ್ಲಿ ಮದುವೆ ಆದರೆ ಒಳ್ಳೆಯದು? ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಆದರೆ ಒಳ್ಳೆಯದೋ, ಮನೆ ಮುಂದೆನೇ ಮದುವೆ ಆದರೆ ಒಳ್ಳೆಯದು? 20 ಲೈನ್ ಇದೆ ಯಾವುದು ಒಳ್ಳೆಯದು. ಅದಕ್ಕೆ ಬೀಚಿಯವರು ಕೊಟ್ಟದ್ದು ಒಂದೇ ಲೈನ್ ಉತ್ತರ ಏನು, ಮದುವೆಯಾಗುವುದು ಒಳ್ಳೆಯದೆಂದು ನಿಮಗಾರು ಹೇಳ್ತಾರೆ. ಇಷ್ಟೇ, ಹೌದಾ? ಈ ಥರದ ಜೋಕ್ಗಳನ್ನ ಅಣ್ಣಮ್ಮದಲ್ಲಿ ಹೇಳೋಕ್ಕಾಗಲ್ಲ. ಅಣ್ಣಮ್ಮ ಅಂದರೆ ನನಗೆ ಈ ಊರಲ್ಲಿ ಭಕ್ತಿ, ಭಯ. ಸುಮ್ಮನೆ ಅಣ್ಣಮ್ಮ ಕರೀತಾರೆ ಸರ್. ಏನು ಇವತ್ತು ಇದು ಅದೇ ಜ್ಞಾಪಕ ಆಗ್ತಾ ಇದೆ. ಈ ಥರ 2 ಟ್ರ್ಯಾಕ್ಟರ್ ಜೈಂಟ್ ಮಾಡಿರ್ತಾರೆ. ಇದು ಸ್ಟೇಜು, 2 ಟ್ರ್ಯಾಕ್ಟರ್ ಟ್ರಾಲಿ ಜೈಂಟ್ ಮಾಡಿ ಮಾತಾಡಿ ಸರ್. ಮೈಕ್ ಒಂದೆ, ಮೈಕ್ ಅಲ್ವಾ ಅಂತ ಯಾರೋ ಪಕ್ಕದಲ್ಲಿರೋ ಮರ ಹತ್ತಿ ಮೇಲೊಂದು ವೈರ್ ಹಾಕಿ ಒಂದು ಬಲ್ಬ್ ಇಳಿಬಿಟ್ಟ. ಅದೇ ಲೈಟಿಂಗು. ಈ ಲೈಟಿಂಗ್ ಹೇಗಿದೆ ಅವತ್ತೇ ಲೈಟಿಂಗ್. ಆಮೇಲೆ ಮೈಕ್ ಒಂದೆ, ಆ ಬಲ್ಬ್ ಜೊತೆಗೇ ಒಂದು ಮೈಕ್ ಇಳಿಬಿಟ್ಟ. ಸರ್ ಮಾತಾಡಿ ಅಂತ. ನಾನು ಆಡಿಟೋರಿಯಂಗಳ ಕನಸು ಕಂಡಿದ್ರೆ ಇಲ್ಲಿ 2 ಟ್ರ್ಯಾಕ್ಟ್ರು, ಒಂದೇ ಬಲ್ಬು, ಅದು ಗಾಳಿ ಬಂದರೆ ನನ್ನ ಹಣೆಗೆ ಬಡಿತದೆ. ಇಳಿಬಿಟ್ಟು ಮೈಕು, ಮಾತಾಡಿ ಸರ್ ಮಾತಾಡಿ ಸರ್. ಏನು ಮಾತಾಡ್ತೀರಾ? ಮಹನೀಯರೇ ಮಹಿಳೆಯರೇ ಅಂದಿದ್ದೆ, ಪ್ರಸಾದ ಹಂಚರೋ ಅಂದ. ನಮ್ಮೂರಲ್ಲಿ ಪ್ರಸಾದ ಅಂದರೆ ಕಳ್ಳೆಪುರಿ, ಸಕ್ರೆ, ಹುರ್ಕಡ್ಲೆ ಈ ಥರದ್ದೆಲ್ಲ ಕೊಡ್ತಾರೆ. ಇಲ್ಲಿ ಪ್ರಸಾದ ಅಂದರೆ ಊಟನೇ. ದೊಡ್ಡ ದೊಡ್ಡ ದೊನ್ನೆಯಲ್ಲಿ ಪಲಾವ್ ತಂದುಬಿಟ್ಟು ಜನರಿಗೆಲ್ಲ ಕೊಟ್ಬಿಟ್ರು. ತಿಂತವ್ರು ನಾನು ನೋಡ್ತಿದ್ದಾರೆ. ಈಗ ನನ್ನ ತಿಂದರೆ ಒಳ್ಳೇದು ಅನಿಸ್ತಿತ್ತು ನನಗೆ. ಆಮೇಲೆ ಏನು, ತಮಟೆಯವ್ರು ತಮಟೆ ಬಾರಿಸ್ರ ಹಂಗ ಪ್ರಸಾದ, ತಮಟೆಯವ್ರು ತಮಟೆ, ಡ್ಯಾನ್ಸ್ ಆಡ್ರೋ ಹೀಗೆ ಎಲ್ಲ ಎಟ್ ಎ ಟೈಮು. ನೀವು ಮಾತಾಡಿ ಸರ್. ಅರ್ಧ ಗಂಟೆ ಮಾತಾಡಿದ್ಮೇಲೆ ಅಣ್ಣ ಬಂದ ಅಂತ ಕೂಗಿದ್ರು ಯಾರೋ ಆ ಏರಿಯಾ ಕೌನ್ಸಿಲರ್. ಸರ್ ಹೇಗಿದ್ದಾನೆ ಅಂದರೆ ಗುಂಗುರು ಕೂದಲು, ಅರ್ಧ ಹೊರಗಡೆ ಬಂದಿರೋ ಕಣ್ಣು ಗುಡ್ಡೆಗಳು, ಕೊರಳಲ್ಲಿ ನಾಯಿ ಕಟ್ಬೋದು ಅಂಥ ದಪ್ಪನ ಚೈನ್, ಬಂಗಾರ. ಬಾ 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 ಅಣ್ಣ ಬಂದ ಸೇರಾಕಿ ಅಣ್ಣ ಪ್ರಾಣೇಶ. ಅವನು ಎದ್ದು ನಿಂತ. ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳ್ದಿರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಣ್ಣ? ಗಂಗಾವತಿ ಪ್ರಾಣೇಶ ಕಣ. ಗಂಗಾವತಿ ಪ್ರಾಣೇಶ ಅಣ್ಣ. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ, ಅಣ್ಣ ಆಡ್ತೀಯ, ಡ್ಯಾನ್ಸ್ ಆಡ್ತೀಯ, ನಿನ್ನ ಹೆಸರಲ್ಲೇ ಬಾಯ್ ಬಡ್ಕತೀನಿ ಅಂತ ಹೇಳಿದ್ರು. ಆಯ್ತು, ಅಷ್ಟೊಂದು ಹೊರಟು ಬಿಟ್ಟೆ ಅವನು. ಮತ್ತೆ ಶುರು ಮಾಡಿದೆ ಮೊದಲಿಂದ. ಇದಕ್ಕಿದ್ದಾಗೆ ಭೂಮಿ ಕಂಪಿಸಿದಾಗಾಯ್ತು. ನೋಡ್ತೀವಿ ಕೆಳಗಡೆ ಟ್ರ್ಯಾಕ್ಟರ್ ಅಳ್ಳಾಡ್ತಿದೆ. ಯಾಕಂದರೆ ಟೈಮ್ ಆಗಿ ಅವ್ರು ಬಾಟ ಇಸ್ಕೊಂಡು ಆ ಕಡೆ ಟ್ರ್ಯಾಕ್ಟ್ರನ್ನ ಆ ಕಡೆ ಬಿಡ್ತಿದ್ದಾನೆ, ಈ ಕಡೆ ಟ್ರ್ಯಾಕ್ಟರ್ ಈ ಕಡೆ ಬಿಟ್ಟು ಇಂಜಿನ್ ಸ್ಟಾರ್ಟ್ ಮಾಡಿಬಿಟ್ರೆ ಬಡ್ಡಿ ಮಕ್ಕಳು. ಒಂದೇ ಕ್ಷಣದಲ್ಲಿ ಕಾಲುಗಳಿಗಾಗಿ ನಾನು ಬ್ಯಾಲೆ ಆಗ್ತೀನಿ ಅಂತ ನಿಲ್ಲಿಸ್ಬಿಟ್ಟು. ಇದು ನಮ್ಮ ಮೊದಲ ಅನುಭವ. ಬಹುಶಃ ಮೊದಲ ಅನುಭವವನ್ನು ನಾನು ಹಾರ್ದಿಕವಾಗಿ ಸ್ವೀಕರಿಸಿದ್ರಿಂದಲೇ ಇವತ್ತಿಂಥ ಅದ್ದೂರಿಯ ಮಾಲ್ನಲ್ಲಿ ಟಿಕೆಟ್ ತಗೊಂಡು ನೀವು ಬಂದು ನಾನು ಊಹಿಸಿರ್ಲಿಲ್ಲ. ಟ್ರ್ಯಾಕ್ಟ್ರಿ ಮಾತಾಡೋ ನೀವು ಮುಂದೊಂದು ದಿವಸ ಟಿಕೆಟ್ ತಗೊಂಡು ಬಂದವ್ರ ಮುಂದೆ ಮಾತಾಡ್ತಾನೆ ಅನ್ನೋ ಭರವಸೆಯೇ ನನಗಿರಲಿಲ್ಲ. ಅಂಥ ಭರವಸೆಯನ್ನು ನವನೀತ್ನಂಥ ಸ್ನೇಹಿತರು, ನಮ್ಮ ಈ ಸಂಸ್ಥೆಗಳು,
ಇವೆಲ್ಲ ಉಂಟು ಮಾಡಿದ್ರು ಬೆಂಗಳೂರು ಜನ. ಇಲ್ಲಿ ಉತ್ತರ ಕರ್ನಾಟಕದವ್ರು ಎಷ್ಟು ಜನ ಇದ್ದೀರಿ? ಯಾವುದು? ಥ್ಯಾಂಕ್ ಯು, ಕೈ ಇಳಿಸಿ. ಬೆಂಗಳೂರು ಮೈಸೂರವರು ನೋಡಿದ್ರ ಎಷ್ಟು ಸೈಲೆಂಟ್ ಆಗಿ ಅವ್ರ ಕೈ ಎತ್ತಿದ್ರು. ನಮಗೂ ನಿಮಗೂ ಇರೋ ವ್ಯತ್ಯಾಸ ಇದೆ. ಆನಂದ ಆಯ್ತು ಅಂದ್ರೆ ಬೆಂಗಳೂರು ಮೈಸೂರವರು ಅಲ್ಲೇ ಹೀಗೆ ಅಂದ್ಕತಾರೆ. ನಮ್ಮ ಯಜ್ಞದ ತಮ್ಮಂಗೆ ತಾವಾರು ಗೊತ್ತು. ಸ್ಕ್ರೀನ್ಗೆ ಹೂವು ಉಗ್ಗೋದು, ಸ್ಕ್ರೀನ್ಗೆ ಕೈನ್ಸ್ ಹಾಕೋದು ನಮ್ಮ ಕಡೆ ಕಾಮನ್. ಇಲ್ಲಿ ಅಯ್ಯೋ ತುಂಬಾ ಗಲಾಟೆ ಇದೆ, ಇನ್ನೊಂದು ದಿವಸ ಬರೋಣ. ಇದು ಎರಡು ಧ್ರುವಗಳಿದ್ದಂಗೆ ನಾವು, ಆ ಕಡೆ ಜನ ಈ ಕಡೆ ಜನ. ಈ ಎರಡೂ ಧ್ರುವಗಳು ಜನ ಏನಿದ್ದಾರೆ ಅವರೆಲ್ಲ ನಮ್ಮ ಅನ್ನದಾತರು, ನಮ್ಮ ಭಾಗ್ಯದಾತರು, ನಮ್ಮನ್ನು ಕರೆಸೋರು ಅಂತ ಹೇಳ್ತಾ ಇದು ನನ್ನ ಪೀಠಿಕೆ. ನನ್ನ ಸ್ನೇಹಿತರು ಶಿಷ್ಯರು ಇಬ್ರು ಸೇರಿ ಅದೆಷ್ಟು ನಗಿಸಿದ್ರು ಅಂದ್ರೆ, ಇವ್ರು ಇಷ್ಟು ನಗಿಸ್ತಾರೆ ಜನರನ್ನ ಅಂತ ನನಗೆ ಗೊತ್ತಿರಲಿಲ್ಲ. ವಂಡರ್ಫುಲ್. ಅವ್ರು ನಗಿಸಿಲ್ಲ, ನೀವು ನಗಬೇಕು ಅಂತ ಪ್ರತಿಜ್ಞೆ ಮಾಡಿ ಬಂದಿರಿ. ಟಿಕೆಟ್ ಎಷ್ಟು ಇಟ್ಟಿದೆ ಅಂದ್ರೆ ಸರ್, ಅದರದ್ದು ಪರಿಣಾಮ ಇರುತ್ತವೆ. ದುಡ್ಡು ಕೊಟ್ಟಿವಿ ಯಾಕೆ ಬಿಡಬೇಕು, ನಕ್ಕರಾಯ್ತು. ನೋಡಿ, ಇದೇ ಜಗತ್ತಿನ ವೈಶಿಷ್ಟ್ಯ. ಆದರೆ ಅಳು ತಾನಾಗಿ ಬರ್ತವೆ, ಆದರೆ ನಗು ಇನ್ನೊಬ್ಬರ ಆ ಕೆಲಸ ಮಾಡಿದಾಗ ನಗು ಬರ್ತದೆ. ಅದಕ್ಕೆ ನಗಿಸುವುದನ್ನು ಕಲೆ ಅಂತ ಕರೀತಾರೆ. ಅಳುವುದಕ್ಕೆ ಹೆಸರೇ ಇಲ್ಲ, ಯಾರು ಬೇಕಾದ್ರೂ ಅಳ್ಬೋದು. ಅಳೋದ್ರಾಗ ಎತ್ತಿದ ಕೈ ಅಂದ್ರೆ ಹೆಣ್ಮಕ್ಳು, ಬಟ್ ಈ ಗಂಡಸರು ಅಳ್ತಿದ್ದಾರೆ, ಮತ್ ಬೇರೆ. ಇಷ್ಟೆಲ್ಲ ಜನ ಮಾತಾಡಿದ್ಮೇಲೆ ನಾನು ಏನು ಹೇಳಲಿ ಅನ್ನೋದು ನನಗೆ ಬಹಳ ಸಂದೇಹ ಉಂಟಾಗಿದೆ ಮತ್ತು ಸಂದಿಗ್ಧಕ್ಕೂ ಬಿದ್ದಿದ್ದೀನಿ. ಬಹಳಷ್ಟು ಉತ್ತರ ಕರ್ನಾಟಕದವರಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಶಬ್ದಕ್ಕೆ ಬೆಂಗಳೂರಲ್ಲಿ ಅರ್ಥವೇ ಇಲ್ಲ. ನಾನು 14 ಜನ ಶಿಷ್ಯರನ್ನು ಕರ್ಕೊಂಡು ಹುಬ್ಳಿ ಬಸ್ ಸ್ಟ್ಯಾಂಡ್ನಿಂದ ಇಳಿದೆ ಒಂದ್ಸಾರಿ. ಎಲ್ಲ ಸೇರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಭಾಳ ದೊಡ್ಡ ಸಮ್ಮೇಳನ. ಹೋದಾಗ ಏನಾಯ್ತು, ಯಾರೋ ದಾರ್ಯಾಗ ನೋಡಿದ್ರು. ಸರ್, ನೀವು ಪ್ರಾಣೇಶ್ವರ ಅಲ್ವಾ? ಹೌದು. ಎಲ್ಲಿ ಟೋಪಿ ತೆಗೀರಿ? ಟೋಪಿ ತೆಗೆದೆ. ಮಾಸ್ಕ್ ತೆಗೀರಿ? ಮಾಸ್ಕ್ ತೆಗಿ. ಓ, ಪ್ರಾಣೇಶ್ವರ. ಸರ್, ಇವರೆಲ್ಲ ಎಲ್ಲ ನನ್ನ ಶಿಷ್ಯರು ಅನ್ಲಿ, ಇವರೆಲ್ಲ ನನ್ನ ಮಕ್ಕಳು ಅಂದೆ. ಎಷ್ಟು ಜನ ಸರ್? 14 ಜನ ಇದೆ. ಓ, ಏನ್ಬೇಕು ನಮ್ಮ ಕಡೆವ ಅಂದ್ರೆ, ನಿಮ್ಮ ಅಪ್ಪಗೆ ಬೇರೆ ಏನು ಕೆಲಸ ಇದ್ದಿಲ್ಲೇನ್ರಿ ಅಂದ. ಬೆಂಗಳೂರಿನಲ್ಲಿ ಓ ಸರ್ 14 ಮೆಂಬರ್ಸ್, 14 ಚಿಲ್ಡ್ರನ್ಸ್, ಹಿಂಗೆಲ್ಲ. ನಮ್ಮಲ್ಲಿ ಮುಟ್ಟಿ ನುಡ್ಕೊಳ್ಳುವಂತ ಮಾತಾಡ್ತಾರೆ. ಭಾಷೆನೇ ಅಂತದ್ದು. ಆ ಭಾಷೆಯನ್ನು ಅರಗಿಸ್ಕೊಂಡ್ರೆ ಜಗತ್ತಿನಲ್ಲಿ ಯಾವ ಭಾಷೆಯನ್ನಾದರೂ ಅರಗಿಸ್ಕೊಳ್ತೀವಿ. ನಾವು ಇದುವರೆಗೂ ಅಡ್ಡಾಡಿರ್ತಕ್ಕಂಥ ಊರುಗಳ ಸಂಖ್ಯೆ 432. ಅದರಲ್ಲಿ ಕೆಲವು ಊರುಗಳ ವಿಷಯವನ್ನು ನಿಮ್ಗೆ ನಾನು ಹೇಳ್ತೇನೆ. ಕೆಲವು ಊರುಗಳ ಹೆಸರು ಗೊತ್ತೇ ಇಲ್ಲ. ಆಶ್ಚರ್ಯ ಆಗ್ತದೆ ಬೆಂಗಳೂರು ಜನರಿಗೆ, ನಮ್ಮ ಜನರಿಗೂ. ಬಸ್ನಲ್ಲಿ ಟಿಕೆಟ್ ಬಂದು ಟಿಕೆಟ್ ಅಂದ ಕಂಡಕ್ಟ್ರು. ಏನು? ಕುಡಿತೀನಿ ಅಂದವ. ಬಸ್ಸಲ್ಲಿ ಕುಡಿಬಾರ್ದು ಅಂದ ಕಂಡಕ್ಟ್ರು. ಗೊತ್ತಾ? ಕುಡಿತೀನಿ. ಊರ ಹೆಸರಿದು. ಎಲ್ಲಿದೆ? ಬಳ್ಳಾರಿ ಜಿಲ್ಲೆ. ಕುಡಿತೀನಿ. ಹಿಂದೆಲ್ಲಿಗೆ? ತಿಂತೀನಿ. ಏನು ತಿಂತೀಯ ಸಗಣಿ? ಬಸ್ಸಿನಾಗ ಏನಾದ್ರು ತಿಂತಾರ? ತಿಂತೀನಿ ಅನ್ನೋ ಹೆಸರೆಲ್ಲಿದೆ? ಹೇರ್ ವಿಜಯಪುರ ತಿಂತೀನಿ. ಲಿಂಗಸೂರು ಹತ್ರ ತಿಂತೀನಿ ಮೌನೇಶ ಅಂತ ಭಾಳ ಫೇಮಸ್ಸು. ನೆಕ್ಸ್ಟ್ ಹುಡುಗಿ ಊರ ಹೆಸರು ಎಲ್ಲಿದೆ? ಹೋಗಿದ್ದಾರೆ ಯಾರಾದರೂ? ಇರಲಿ, ಹುಡುಗಿ ಅನ್ನೋ ಹೆಸರು ಇರಲಿ, ಬೇಡ ಅನ್ನಲ್ಲ ನಾನು. ಈ ಬಸ್ಸುಗಳು ತುಂಬಿ ಹೋದ ಮೇಲೆ ಅಲ್ಲಿ ಟೆಂಪೋದವ್ರು ನಿಂತಿರ್ತಾರೆ. ಅವರು ಕೂಗೋದು ಕೇಳೋ ಸಾಲ. 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ. ಓ, ಮದುವೆ ಆಗ್ಲದ ಈಗಂತೂ ಹುಡುಗಿಯರ ಸಂಖ್ಯೆ ಕಡಿಮೆ ಆಗಿದಲ್ಲ. ಅಯ್ಯೋ, 10 ರೂಪಾಯಿಗೊಂದು ಹುಡುಗಿನ, ನನಗೊಂದು 10 ಕೊಡಿ ಸರ್ ಅಂತ ಒಂದು 100 ರೂಪಾಯಿ ಕೊಡ್ತಾ. ಹುಡುಗಿ ಅಂತ ಒಂದು ಊರಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಚಣಿಗೆ. ಬೋಳು ತೆಲಿಯವ್ರ ಮುಂದೆ ಬಂದು ನಿಂತು ಬಾಚಣಿಗೆ ಅಂದ್ರೆ ಏನು ಮಾಡ್ಬೇಕು? ಇನ್ನೂ ಒಂದು ಊರಿದೆ, ಶಿವನ ಪಾದ. ಒಂದು ಮದುವೆ ಟ್ರೂಪ್ ಬಸ್ ಹತ್ತು, ಎಲ್ಲಿಗೆ ಹೋಗ್ಬೇಕು ನೀವೆಲ್ಲ? ಶಿವನ ಪಾದ ಅಂದ್ರು. ಬಡಿ ಮಕ್ಕಳ, ಈಗ ಮದುವೆ ಮಾಡ್ಕೊಂಬಂದಿರಿ, ಎಲ್ಲ ಶಿವನ ಪಾದಕ್ಕೆ ಹೋಗ್ತೀರಾ? ಶಿವನ ಪಾದ ಅಂತ ಒಂದು ಊರಿದೆ. ನೆಕ್ಸ್ಟ್ ಜನಿವಾರ ಯಾರೇ? ಎಲ್ಲ ಬ್ರಾಹ್ಮಣರು ಎದ್ದು ನಿಂತರು. ಜನಿವಾರದವ್ರು ಹೇಳ್ಕಳಿ ಎಲ್ಲ ಬ್ರಾಹ್ಮಣರು ನೋಡ್ತಾರೆ, ಅವ್ರ ಊರು ಅಲ್ಲೇ ಅಲ್ಲ.
ನಮ್ಮ ಊರಲ್ಲ ಸರ್ ಇದು. ಊರ ಹೆಸರು ಜನಿವಾರ ಹತ್ತಿರ ಮೇಲೆ. ಎಷ್ಟು ವೈಚಿತ್ರ್ಯ ಇದೆ. ಹಾಗೆ ಇಲ್ಕಲ್ ನಿಮಗೆಲ್ಲ ಗೊತ್ತು. ಇಲ್ಕಲ್ ಆದ್ಮೇಲೆ ಪಕ್ಕದಲ್ಲೇ ತುಂಬ ಅಂತ ಒಂದು ಊರಿದೆ. ನೆಕ್ಸ್ಟ್ ಕರಡಿ. ಇಲ್ಕಲ್, ತುಂಬ, ಕರಡಿ. ಇದು ನೋಡಿ ಬೇರೆ ಬೇರೆ ಹೇಳಿದ್ರೆ ಕೇಳ್ಕೊಂಡ್ರಿ. ಬಸ್ಸುಗಳು ಹೋದ್ಮೇಲೆ ಟೆಂಪೋದವ್ರು ಏನು ಮಾಡ್ತಾರೆ ಗೊತ್ತಾ? ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಅಯ್ಯೋ ನೀವು ಬೆಂಗಳೂರವ್ರು, ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಬೇಡ ನಡೀವಿ. ಹೌದಾ? ಅದಕ್ಕೆ ದೇಶ ತಿರುಗು. ಹಾ, ರಜೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ತಿರುಗಬೇಕು. ಮಕ್ಕಳ ಕೈಯಲ್ಲಿ ನೋಡಿ, ನಿನ್ನೆ ಒಂದು ಮನಸ್ಸಿಗೆ ಆಘಾತವಾಗುವಂಥ ವಿಡಿಯೋ ನೋಡಿದೆ ನಾನು. ತಾಯಿ ಮೊಬೈಲ್ ಕಸ್ಕೊಂಡ್ಲು ಅಂತ ಹೇಳಿ ಬಂದಿದೆಯಾ ವಿಡಿಯೋ? ಕ್ರಿಕೆಟ್ ಬ್ಯಾಟ್ ತಗೊಂಡು ಆ ತಾಯಿ ಹಳ್ಳೆತ್ತಿಗೆ ಹೊಡೆದೆ ಸತ್ಯ ಹೋಗಿದೆ ಆ ತಾಯಿ. ಎಷ್ಟು ಹಾರಿಬಲ್ರಿ. ಆ ಹುಡುಗನಿಗೆ ಕಲ್ಪನೆ ಇಲ್ಲ, ಮತ್ತೆ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ದಯವಿಟ್ಟು ಮಕ್ಕಳ ಕೈಯಲ್ಲಿ ಆದಷ್ಟು ಮೊಬೈಲ್ಗಳನ್ನ ಕೊಡಬೇಡಿ. ಎಲ್ಲೂ ಬರೋದಿಲ್ಲ ಈಗ ಮಕ್ಕಳು. ಬರ್ರಿ ಹೋಗೋಣ, ಮೊಬೈಲ್ ಬಿಟ್ಟು ಬರೋದೇ ಇಲ್ಲ. ಯಾವುದಾದ್ರೂ ಟೂರಿಗೆ ಕರ್ಕೊಂಡೋದ್ರೆ ಬಸ್ಸಲ್ಲೂ ಮೊಬೈಲೇ. ನೋಡೋ ಇಲ್ಲಿ ಇದು ಬಂತು, ಹಂಪೆ ಬಂತು, ಪತಿ ದೇವಸ್ಥಾನ. ಆಯ್ತು. ತಿಕ್ಕದೆ 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 ತಿಕ್ಕದೆ. ದಯವಿಟ್ಟು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅನ್ನೋದೇ ನಮ್ಮ ಸ್ಲೋಗನ್. ಪುಸ್ತಕ ಹಿಡಿ, ಕಂಟಿನ್ಯೂ ನೀವು ಓದಿ. ಕಂಟಿನ್ಯೂ ಓದಿದ್ರೆ ಭಾಷಣ ಕಲೆ ಕಲಿಯೋದೇ ಬೇಡ. ನಮ್ಗೆ ಯಾರಾದರೂ ಕಲಿಸಿದ್ರ? ಸ್ಪೀಕಿಂಗ್ ಆರ್ಟ್ ಯಾರೂ ಕಲಿಸಿಲ್ಲ, ಕೋರ್ಸ್ ತಗೊಳ್ಳಿಲ್ಲ. ಇಂಡಿವಿಜುವಲ್ ಕೋರ್ಸ್, ID ಕೋರ್ಸಸ್ ಅಂತಿದೆ, JC, ಲೈನ್ಸು, ರೋಟ್ರಿಗಳಲ್ಲೆಲ್ಲ ಕಲಿಸ್ತಾರೆ. ಅಲ್ಲಿ ಈ ಥರ ಮಾಡಬೇಕು. ನಾವು ಯಾವ ಕೋರ್ಸು ಇರಲೇ ಇಲ್ಲ ನಮ್ಮ ಕಾಲಕ್ಕೆ. ಆ ಸಂಸ್ಥೆಗಳು ಓದಿದ್ವಿ, ತಲೆಯಲ್ಲಿ ತುಂಬಿಕೊಂಡ್ವಿ, ಇನ್ನೊಬ್ರಿಗೆ ಹೇಳಬೇಕು ಅನಿಸ್ತು. ಇದು ಇವತ್ತು ಉದ್ಯೋಗ ಆಯಿತು. ಸಾಹಿತಿ ಕವಿಗಳಿಗೆ, ಕನ್ನಡ ಸಾಹಿತಿಗಳಿಗೆ ಅಯ್ಯೋ ಗೊತ್ತಿನೇ ಇಲ್ಲ, ಬಡ ಕಲಾವಿದ, ಬಡ ಸಾಹಿತಿ ಅಂತಿದ್ರು. ಇವತ್ತು ನಿಮ್ಮೆಲ್ಲರ ಪುಣ್ಯದಿಂದ ಹಾಸ್ಯ ಕಲಾವಿದರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಎಷ್ಟು ಕಟ್ಟಿದ್ದೀವಿ ಅಂತ ಹೇಳ? ಜನ ಹಣ ಕೊಟ್ಟು ನಗುವಂಥ ವಾತಾವರಣ ನಿರ್ಮಾಣ ಮಾಡೋದ ಕಾರಣ ಯಾವುದಾಗಿದ್ದು? ಕನ್ನಡ ಸಾಹಿತ್ಯ. ಅದಕ್ಕೆ ಕನ್ನಡ ಸಾಹಿತ್ಯವನ್ನು ಓದಿ. ಹಾಗೆ ಬಾದಾಮಿ ಅಂತ ಒಂದೂರು, ಬಾಚಳಗಿ ಅಂತ ಒಂದೂರು, ಇನ್ನೂ ಕೆಲವು ಊರುಗಳೇ ಉತ್ತರ ಪ್ರದೇಶದಲ್ಲಿವೆ. ಲೌಡಿ ಏನು ಹೇಳ್ತೀರಿ ಅದಕ್ಕೆ? ಲೌಡಿ. ಇದು ಹಾಳಾಗೋಗ್ಲಿ. ಒಳಗಡೆ ಕಂಡಕ್ಟರ್ ಬಂದ್ಮೇಲೆ ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಕೌನ್. ಯಾರು ಎತ್ನಿ ಅಂತ ಹೇಳ್ತಾರೆ ಮೈ ಲೌಡಿ ಹೂ ಅಂತ. ಆ ಊರು ಬಂದ್ಮೇಲೆ ಇನ್ನೂ ಅನಾಹುತ. ಲೌಡಿ ಬಾಲ ಹೋದ್ರು, ಲೌಡಿ ಬಾಲ ಹೋದ್ರು, ಲೌಡಿ ಬಾಲ. ಹೀಗಾದ್ರೆ ಗತಿ ಏನು? ಹೌದಾ? ಇದು ಒಂದಾಯ್ತು. ನೆಕ್ಸ್ಟು ನಮ್ಮ ಯಾರೋ ಆದಿತ್ಯನಾಥ್, ಅವ್ರ ಹತ್ರ ಒಂದು ಊರಿದೆ, ಯೋಗಿ ಆದಿತ್ಯನಾಥ್. ಅವರು ಕೈ ಮುಗಿದು ಕೇಳ್ತಿದ್ದಾನೆ ಆದಿತ್ಯನಾಥ್ರನ್ನ, ಸಾರ್ ದಯವಿಟ್ಟು ನಮ್ಮ ಊರ ಹೆಸರು ಚೇಂಜ್ ಮಾಡಿ. ಏನಪ್ಪ ನಿಮ್ಮೂರು? ಬೋಸುಡಿ. ಇದೆ ಇರಲಿ ಸರ್, ಇದು ಕೂಗೋದು ಕಂಡಕ್ಟರ್ ಮೇಲೆ ಅವನ ಬೋಸುಡಿ ಕೌನ್, ಬೋಸುಡಿ ಕೌನ್, ಬೋಸುಡಿ ಕೌನ್, ಬೋಸುಡಿ ಕೌನ್. ಆ ಊರು ಬಂದ್ಮೇಲೆ ಬೋಸುಡಿ ವಾಲ ಹೋತ್ರೋ, ಬೋಸುಡಿ ವಾಲ ಹೋತ್ರೋ, ಬೋಸುಡಿ ವಾಲ ಹೋತ್ರೋ. ಅದಕ್ಕೆ ದೇಶ ತಿರುಗು, ಕೋಶ ಓದುತ್ತು. ಕೋಶನೂ ಓದಲ್ಲ ನಾವು, ದೇಶದ ಎಲ್ಲ ನಮ್ಮ ದೇಶವೆಲ್ಲ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರು. ಬರೀ ಎದುರು ಉತ್ತರ ಕೊಡದೆ, ಹೌ ಆರ್ ಯು, ವೇರ್ ಆರ್ ಯು, ವಾಟ್ ಆರ್ ಯು ತಗೊಂಡು ಏನು ಮಾಡ್ತೀರಿ? ಸುಮ್ಮನೆ ಅವ್ನು ಕೇಳೋದು. ಇವ್ರು ಅದೇ ಮಾಡ್ತಿರ್ತಾರಂತೆ, ಅವ್ರು ಅದನ್ನೇ ಮಾಡಬೇಕಾ? ಅದಕ್ಕೆ ಕೈಯಲ್ಲಿ ಯಾರ್ಯಾರಿಗೆ ಓದೋ ಹವ್ಯಾಸ ಇದೋ ನಿಜಕ್ಕೂ ನೀವೆಲ್ಲ ಪುಣ್ಯವಂತರು. ಕಣ್ಣು ಇರೋದ್ರೊಳಗಡೆ ಓದ್ರಿ. ಓದಿದ ಮೇಲೆ ಓದಿ ಸಹಾಯದಿಂದ ಕಣ್ಣು ಇಲ್ಲದೆ ಇದ್ರೂ ಕೂಡ ನೀವು ಬದುಕ್ತೀರಿ, ಜನ ನಿಮ್ಮನ್ನು ಗೌರವಿಸ್ತಾರೆ. ಹೌದಾ? ಇವತ್ತು ನಾನು ಶಾಲೆಯಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ. ನಮ್ಮ ಅಪ್ಪನಿಗೆ ಅಮ್ಮನಿಗೆ ದೊಡ್ಡ ಸಮಸ್ಯೆ ಆಗಿದ್ದೆ ನಾನು. ನಾವು ನಮ್ಮ ಅಪ್ಪನಿಗೊಂದು ಆರ್ಡರ್, ನಮ್ಮ ಅಣ್ಣ BA, ಅವನಿಗೆ BA ಇಷ್ಟ ಇದ್ದಿಲ್ಲ. ಅವ್ನು BA ಮಾಡಿಸ್ತಾನೆ. ಅಪ್ಪ ಚೊಚ್ಚಲ ಮಗ BA ಮಾಡಲಿ, ಪ್ರಾಣಿ ನೀ BCom ಮಾಡು ಅಂದ. ನನಗೆ ಲೆಕ್ಕ ಅಂದರೆ, ಅರ್ಥಮೆಟಿಕ್ ಅಂದರೆ ಚಳಿ ಜ್ವರ. ಅಲೆಕ್ಸಾಂಡರ್ ಕತ್ತಿ ಹಿಡಿದು ಬಂದಾಗ ಆಗ್ತೈತೆ ನನಗೆ ಅಂಕಿಗಳನ್ನ ನೋಡಿದ್ರೆ. ಅದು ಸಾರೇ ಜಹಾಜ್ ಯಾವುದೊಂದು ಪಿಕ್ಚರ್ ಇದೆಯಲ್ಲ, ಅವನಿಗೆ ಅಕ್ಷರಗಳು ಗುಂಡು ಕಾಳ್ತಿರ್ತಲ್ಲ, ತಾರೇ ಸೇಮ್ ಸರ್ ನನ್ನ ಹಿಸ್ಟ್ರಿ. ನಾನು ಹಾಗೇ ಇದ್ದೆ. ಅದನ್ನು ನೋಡಿದ ನನ್ನ ಕಣ್ಣಲ್ಲಿ ನೀರು ಬಂತು. ಅಂಥ ನಮ್ಮಪ್ಪ ಕಾಮರ್ಸ್ ಮಾಡು ಅಂದ. ಯಾಕೆಂದರೆ ನಮ್ಮಪ್ಪ ಪುಸ್ತಕ ಕೊಡಿಸ್ತಿರ್ಲಿಲ್ಲ. ಎದರ ಮನೇಲಿ ಒಂದು ಶೆಟ್ರ್ ಹುಡುಗಿ ಇದ್ಲು, ನನಗಿಂತ 1 ವರ್ಷ ಸೀನಿಯರ್. ಅವಳು ಏನು ಓದಿ ಪಾಸ್ ಆಗ್ತಾಳೋ ಆ ಬುಕ್ ನನಗೆ ಕೊಡ್ತಿದ್ಲು. ಅವಳು ಏನು ಓದ್ತಾಳೆ ಅದನ್ನು ನಾನು ಓದ್ಬೇಕಾ?
ಅವಳು PUC ವರೆಗೂ ಆರ್ಟ್ಸ್ ಮಾಡಿಬಿಟ್ಲು. ಆಮೇಲೆ PUC ವರೆಗೂ ಆರ್ಟ್ಸ್ ಮಾಡಿ ಕಾಮರ್ಸ್ ತೊಗೊಂಡ್ಬಿಟ್ಲು PUCಯಿಂದ. ನನಗೆ ಅವಳು ಬುಕ್ಕ ಬರುತ್ತೆ ಅಂತ ನಾನು ಕಾಮರ್ಸ್ ಮಾಡಬೇಕಾಯ್ತು. ಪುಸ್ತಕಕ್ಕೋಸ್ಕರ ಕಾಮರ್ಸ್ ಮಾಡಿದೆ. ನನಗೆ ಜೀವನದಲ್ಲಿ ಯಾವುದೂ ಆಸಕ್ತಿ ಉಳಿಲಿಲ್ಲ. ಎಲ್ಲೋದ್ರೂ ಲೆಕ್ಕಗಳು ಎಲ್ಲಿ ಕೆಲಸ ಸಿಕ್ಕರು ಲೆಕ್ಕ ಮಾಡಕ್ಕೆ ಬರೋದು. ಈ ಕಿವಿ ಹಾಕಿ ಭಾಗಿಸ್ತಾರಲ್ಲ, ಗೊತ್ತದು ನಿಮಗೆ? ಈ ಕಡೆ ಕಿವಿ ಹಾಕ್ತಾರೆ, ನಮ್ಮಲ್ಲಿ ಭಾಗಾಕಾರ ಅಂತಾರೆ. ಅದು ಎಂದೆಂದೂ ಬರಲಿಲ್ಲ. ಅಲ್ಲಿ ಕಿವಿ ಹಾಕೋದು ಬದಲು ನನ್ನ ಕಿವಿನೇ ನಾನು ಮರೆತು ಬಿಟ್ಟೆ. ನನಗೆ ಕಿವಿ ಅಂದರೆ ಅವೇ ನೆನಪಾಗೋದು. ಅದೆಲ್ಲ ಬಿಟ್ಟು ನಾನು ಏನು ಮಾಡಿದೆ, ಆಗ ಯರದಾಳ್ ಹನುಮಂತರಾವ್ ಅಂತ ನಮ್ಮೊಬ್ಬ ದೂರದ ಸಂಬಂಧಿ ಬಂದರು. ನನ್ನ ಇದೆಲ್ಲ ಗಮನಿಸಿದ ನನಗೆ ಆಸೆ. ಇನ್ನು ಬೀಚಿ ಕಾದಂಬರಿ ಹೋದ್ರು ಒಂದು. ನಾನು ಹೇಳ್ತಿರೋದು 40 ವರ್ಷಗಳ ಹಿಂದಿನ ಕತೆ. ಬೀಚಿ ಕಾದಂಬರಿಗಳನ್ನು 62 ಕಾದಂಬರಿಗಳನ್ನ ಪಟ್ಟಿಡಿದು ಲೈಬ್ರರಿಲಿ 10 ಪೈಸೆ ಕೊಟ್ಟು ತಂದು ಖರೀದಿಗೆಲ್ಲ ಒಂದು ದಿವಸಕ್ಕೆ 10 ಪೈಸೆ ಓದಿದ ಮೇಲೆ ಹಬ್ಬಬ್ಬ ಇದನ್ನ ಜನರಿಗೆ ಹೇಳಬೇಕು. ನೀವು ಓದ್ರಿ, ಭಾಷಣಕಾರ ಬರೀ ಪ್ರಾಣೇಶ ಜೋಶಿ ಮಾಮನಿ ಸೊತ್ತಲ್ಲ. ನೀವು ಓದಿದರೆ ಹೀಗೆ ಮಾತಾಡ್ತೀರಿ 100%. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ತಲೆಯಲ್ಲಿ ವಿಷಯ ತುಂಬ್ಕೊಂಡ್ರೆ ಬಾಯಿಂದ ಹೊರಗೆ ಬರ್ತದೆ. ಹೆಣ್ಮಕ್ಳು ಹೇಗೆ ಮಾತಾಡ್ತಾರೆ ನೋಡ್ರಿ, ತಲೆಯಲ್ಲಿ ಏನಾದರೂ ಇರ್ತದ ಅವರಿಗೆ? ಹಾಂ, ಎಷ್ಟು ಪಟ ಅಂತ ಮಾತಾಡ್ತಾರೆ. ಯಾಕೆ? ಜನರ ಜೊತೆ ಬೆರೀತಾರೆ. ಇವು ಗಂಡಸಾಗಲ್ಲ. ವಾಕಿಂಗ್ ಹೋಗೋದಕ್ಕೆ ಹೆಣ್ಮಕ್ಳು ಹಿಂದಿನ ದಿವಸ ಸಾಯಂಕಾಲ ಮೀಟಿಂಗ್ ಕರೀತಾರೆ. ಹೌದಾ? ನೋಡಿ, ನಾನು ಹೇಳೋದೇ ಬೇಡ. ಗಿರಿಜಾ, ಸುಶೀಲಾ, ಲತಾ ಎಲ್ಲ ಬಂದ್ರಮ್ಮ, ನಾಳೆಯಿಂದ ಬೆಳಗ್ಗೆ ವಾಕ್ ಹೋಗ್ಬಿಟ್ಟು ನೋಡಿದ್ರೆ ನಮ್ಮ ಮೈ ಹಾಗಾಗಿದೆ ಎಲ್ರಿದು. ವಾಕಿಂಗ್ ಹೋಗು. ನೋಡಿ, ಚೂಡಿದಾರ ಅಂದರೆ ಎಲ್ಲರೂ ಚೂಡಿದಾರ, ಸೀರೆ ಅಂದರೆ ಎಲ್ಲರೂ ಸೀರೆ, ನೈಟಿ ಅಂದರೆ ನೈಟಿನೂ ಓಕೆ. ಡ್ರೆಸ್ ಕೋಡ್ ಮಾತಾಡ್ತಾರ್ರಿ. ಡ್ರೆಸ್ ಕೋಡ್ ಮಾತಾಡಿ ವಾಕಿಂಗ್ ಹೋಗ್ತಾರೆ. ಎಲ್ಲ ಕಲಕಲ ಅಂತ ಮಾತಾಡ್ತಾ ಹೋಗ್ತಿದ್ರೆ ಕುವೆಂಪು ಅವರು ಬರೀತಾರೆ, ಬಂದರ್ ಬಾಲೆಯರ್ ಗಿಳಿಹಿಂಡ ನಡಕಿ ಪೋನ್. ಹೆಣ್ಮಕ್ಳು ಬಣ್ಣದ ಸೀರೆ ಉಟ್ಕೊಂಡು ಬಂದ್ರೆ ಗಿಳಿಹಿಂಡು ಬಂದಾಗ ಆಗ್ತದೆ. ಅದೇ ಗಂಡಸು ನಿಂತನ್ನು ಒಂಟಿಗೆ ಹೋಗ್ಬೇಡ. ಇವನು ವಾಕಿಂಗ್ ಹೋಗ್ತಾನೆ, ಅವ್ರು ಡ್ರೆಸ್ ಕೋಡ್ ಮತ್ತು ಇವನು ಒಬ್ಬನೇ ಹೋಗ್ತಿರ್ತಾನೆ. ಪಟ್ಟಿ ಡ್ರೈಯರು ಬನೀನು. ಏನೋ ಬಡ್ಡಿ ಮಗನೇ ಡ್ರೈಯರ್ ಮೇಲೆ ಬಂದು ನಮ್ಮನ್ನ ಯಾರು ನೋಡ್ತಾರೆ? ಹೆಣ್ಮಕ್ಳು ಯಾಕೆ ಡ್ರೆಸ್ ಮಾಡ್ಕೋತಾರೆ? ಎಲ್ಲ ನಮ್ಮನ್ನೇ ನೋಡ್ತಾರೆ. ಜಗತ್ತು ನಮ್ಮನ್ನು ನೋಡುತ್ತೆ, ಸಮಾಜ ನಮ್ಮನ್ನು ನೋಡುತ್ತೆ ಅಂದಾಗ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಜನನ ನೋಡ್ತಾರೆ, ಜನ ಪ್ರಶ್ನೆ ಕೇಳ್ತಾರೆ, ಜನ ಕೇಳ್ತಾರೆ ಅಂತ ಯಾಕಂತಾರೆ? ಇದೇ ಕಾರಣಕ್ಕೆ. ಗಂಡಸರಿಗೆ ಅದು ಇಲ್ಲವೇ ಇಲ್ಲ. ರಾತ್ರಿ 10 ಗಂಟೆ ಆದ್ರೆ ಮನೆಗೆ ಹೋಗಲ್ಲ. ಯಾಕೆ ಮನೆ ಏನಿದೆ ಸರ್ ಮನೆ? ನಂದೇನೂ ಇಲ್ಲ, ಎಲ್ಲ ಅವಳಿದೆ ಸರ್. ಇದೆಲ್ಲ ಹಾವಿದೆ, ಕಚ್ಚಬಹುದು. ಕಚ್ಚಿದ್ರೆ ಬಿಡಿ. ಈಗಾಗಲೇ ಎಷ್ಟೋ ಸಾರಿ ಕಚ್ಚಿದೆ ಅಂದರು ಅಂದರೆ, ಯಾಕಂದ್ರೆ ಈ ವಿಷಯದಿಂದ ಹಾವು ಸತ್ತೋಗಿರ್ತದೆ ಎಷ್ಟೋ ಸಾರಿ. ಇದು ಗಂಡಸರ ಹಣೆ ಬರ ಸ್ನೇಹಿತರೆ. ಅದಕ್ಕೆ ಗಂಡಸರಿಗಿರೋ ವ್ಯತ್ಯಾಸ ಏನಂದರೆ, ಸಂಘ ಜೀವಿಗಳು ನೀವು. ಮೊನ್ನೆ ತಾನೇ ಹೋಯ್ತು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಅದೇನು ಸಂಭ್ರಮ ನಿಮಗೆ. ದಿನನಿತ್ಯ ತಲೆ ಸ್ನಾನ, ದಿನನಿತ್ಯ ಒಂದೊಂದು ದೇವಸ್ಥಾನ, ದಿನನಿತ್ಯ ಒಂದೊಂದು ಅಡುಗೆ ಮಾಡ್ಕೊಂಡು ತಿಂತೀರಿ. ಅದೇ ಗಂಡಸು ಶ್ರಾವಣ ಏನೂ ಇಲ್ಲ, ಉಪವಾಸ ಬಡ್ಡಿ ಮಗ. ಇದಂತೂ ಮೊದಲೇ ಇಲ್ಲ. ಕಾಟೆ ಮೇಲೆ ಕೂತಿರ್ತಾನೆ. ನಡಿಯ, ಇಲ್ಲಮ್ಮ ಕರಿಬೇಡ, ಯಾಕೆ ಶ್ರಾವಣ ಏನು? ನಿನಗೆ ಯಾವ ಬೋಳಿ ಮಗ ಹೇಳಿದೆ ಶ್ರಾವಣದಲ್ಲಿ ಕುಡಿಬಾರ್ದು ಅಂತ? ನಮ್ಮ ಬೀಚವ್ರು ಹೇಳ್ತಾರೆ, ನಿಜವಾದ ಭಕ್ತಿ ಕುಡಿದ್ರೂ ಕೂಡ ದೇವರ ಮೇಲೆ ಭಕ್ತಿ ಇದ್ರೆ ನೀನು ಕುಡಿದದ್ದನ್ನು ಕೂಡ ಭಗವಂತ ಕ್ಷಮಿಸ್ತಾನೆ. ನಾನು ಕುಡಿತಿದ್ದೀನಿ, ಗುಡಿ ಒಳಗಡೆ ಹೋಗೋಣ, ನಾನು ಕೆಟ್ಟ ಕೆಲಸ ಮಾಡ್ತೀನಿ, ಗುಡಿ ಒಳಗಡೆ ಹೋಗಲ್ಲ ಅಂದ್ರೆ ಉದ್ಧಾರವೇ ಆಗಲ್ಲ ನೀನು ಅಂತ ಹೇಳ್ತಿದ್ರು. 60ರ ದಶಕದಲ್ಲೇ ಇಂಥ ಕ್ರಾಂತಿ ಮಾಡಿದವರು ಬೀಚಿಯವರು. ಅವರು ಕುಡುಕರಾಗಿದ್ದರು. ಎಲ್ಲ ಅವ್ರು ಮಾಡದೇ ಇರತಕ್ಕಂಥ ಚಟಗಳೇ ಇಲ್ಲ. ಆದರೂ ಕೂಡ ಜೀವನೋತ್ಸಾಹವನ್ನು ಬೆಳೆಸ್ಕೊಂಡ್ರು. ಅವರು CID ಆಗಿದ್ದರು. CID ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಆ ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರಿದ್ರೆ, ಪ್ರತಿಯೊಬ್ಬ ಖೈದಿಗಳ ಬಗ್ಗೆನೂ ಅವ್ರು ಡಿಟೇಲ್ ತಗೊಂಡು ಕಾದಂಬರಿಕಾರರಾದರೂ ಬರೆದ್ರು. ಅಂಥವ್ರದನ್ನು ಓದಿ ನಾನಿವತ್ತು BCom ಆರ್ಡಿನರಿ ಪಾಸ್ ಆದ ವ್ಯಕ್ತಿ. ಕಳೆದ 32 ವರ್ಷಗಳಿಂದ ಇದನ್ನು ಮಾಡ್ತಾರೆ. ಓಕೆ, ಏನಂತ ಹೇಳ್ತಿದಾರ? ಲಕ್ವ ಇಲ್ಲೇನ್ರಿ? ಪ್ಯಾರಲೈಸಿಸ್ ಯಾರಿಗೆ ಹೆಚ್ಚಾಗಿ ಹೊಡಿತೆ ಅಬ್ಸರ್ವ್ ಮಾಡಿದ್ರೆ ನೀವು? ಯಾರಿಗೆ ಹೇಳಿ? ಗಂಡಸರಿಗೆ. ಲಕ್ವ ಹೊಡೆದ ಹೆಂಗಸರನ್ನ ನಾನು ನೋಡೇ ಇಲ್ಲ. ಯಾಕೆ ಹೇಳಿ? ನೀವು ಕೈ, ಕಾಲು, ಬಾಯಿ ಎಲ್ಲ ಆಕ್ಟಿವ್ ಆಗಿಟ್ಟಿರ್ತೀರ, ಮಾತಾಡ್ತೀರ, ಬಾಯಿಗೆ ಲಕ್ವ ಹೊಡೆಯಾಗಿಲ್ಲ. ಕೈ ಮಾಡ್ತೀರ ಆಗ ತೋರಿಸಿದ್ರು ಹಿಂಗೆ. ಅಯ್ಯಯ್ಯ ಕಂಡಿದ್ರ
ಕೈ ಮಾಡಬೇಡ್ರಿ, ಅವ್ರು ಗುರ್ತಿಡಿತಾಳೆ, ನೀವು ನೋಡ್ತಾಳೆ, ಅವನು ಹೊಡ್ತೇನೆ ಬಿಡ್ಸಿಬಿಟ್ಟೆ. ಹಾಂ, ಇದು ಗಂಡು ಸೀಗಿರ್ತದೆ, ಕೈ ಆಡ್ಸ ಕಟ್ಟೆ ಮೇಲೆ ಕೂತಿರ್ತದೆ. ಈ ಮದುವೆ ಪತ್ರ ಅಗ್ರ ಪತ್ರ ಕೊಡೋಕ್ಕೆ ಯಾರೋ ಓಣಿ ಹುಡುಗರು ಬರ್ತಾರೆ ನೋಡ್ರಿ, ಅಂಕಲ್ ಹೊರಬೇಕು, ಅವ್ನ ಕೈಯಲ್ಲಿ ಕೊಡಲ್ಲ. ಅಂಕಲ್ ಆಂಟಿ ಇದ್ದಾರಾ, ಯಾಕೆ ನಮ್ಮ ಚಿಕ್ಕಪ್ಪನ ಮದುವೆ ಕಾರ್ಡ್ ಕೊಡಬೇಕು, ಕೊಡೋಣ ಇಲ್ವಾ, ಇವನಾಗೆಲ್ಲ ಮಾತಾಡಲ್ಲ, ಹೋಗ ಒಳಗಡೆ ಹೋಗ, ಸಾಹಿತ್ಯ ಹೇಳೋದು. ಇವನು ಏನು ಅಂತ ಇಸ್ಕೊಂಡ ಲಗ್ನ ಪತ್ರ ಅಂದರೆ ಯಾವ ಊರು ಹೆಣ್ಣು ನೋಡಲ್ಲ, ಊಟ ಎಷ್ಟೊತ್ತಿಗೆ, ಯಾವ ಕಲ್ಯಾಣ ಮಂಟಪ ಅಂತ ಕೇಳ್ತಾನೆ, ಫಸ್ಟ್ ಅದೇ ಅವನು. ಆದ್ರೆ ಅವಳಾಗಲ್ಲ, ಯೋ ಪುಟ್ಟ ಏನಪ್ಪ ಬಿಸಿಲಲ್ಲಿ ಬಂದ್ಬಿಟ್ಟಿದ್ಯಾ, ಕೂತ್ಕೋ, ಪಾನ್ ಕತ್ತಕತ್ತೀಯಾ, ಶರ್ಬತ್ ಮಾಡ್ಲಾ, ಬೆಳಗಿನ ಉಪ್ಪಿಟ್ಟಿದೆ ಫ್ರಿಜ್ಜಲ್ಲಿ ಕೊಡ್ಲಾ, ಹಿಂಗೆಲ್ಲ ಕೇಳಿದ ಮೇಲೆ ಏನು ಬಂದಿದ್ದು ಅಂತ ಕೇಳ್ತಾರೆ. ಇವನು ಒಂದೇ ಸರಿ ಪೋಸ್ಟ್ ಮ್ಯಾನ್ ಬರ್ತ್ಡೇ ಯಾರು ಮಾತಾಡ್ಸಲ್ಲ. ಅದಕ್ಕೆ ಅದಕ್ಕಿದೆ, ಏನು ಆಂಟಿ ಅಂಕಲ್ ಹಾಗಿದ್ದಾರೆ, ಯಾಕೆ ಒಂದು ಮಾತಾಡಲ್ಲ, ಒಂಥರ ಕೂತಿರ್ತಾರೆ, ನೀವು ಮಾತ್ರ ಗಲಗಲ ಕಿಲ್ಕಿಲ ಅಂತ ಮಾತಾಡ್ತೀರಾ. ಹೌದು ಪುಟ್ಟ, ನಾನು ಕ್ಲಬ್ಬು ಅಲ್ಲಿಗೆಲ್ಲ ವಾಕಿಂಗು ಅಲ್ಲೆಲ್ಲ ಹೋಗ್ತಿರ್ತೀನಲ್ಲ, ಅದಕ್ಕೆ ನಾನು ಆಗಿದ್ದೀನಪ್ಪ. ಮತ್ತು ಅಂಕಲು ಹಣ ಹೊರಕ್ಕೆ ಯಾರಾದರೂ ಸತ್ತರೆ ಮೌನಾಚರಣೆ ಮಾಡಕ್ಕೆ ಹೋಗ್ತಾರೆ. ಈ ಕರೆಯೋ ಬಡ್ಡಿ ಮಕ್ಕಳು ಹಂಗೆ ಇದ್ದಾರೆ ರೀ, ಆಂಟಿ ನನ್ನ ಮ್ಯಾರೇಜು ನನ್ನ ಎಂಗೇಜ್ಮೆಂಟ್ ಅಂತ ಒಳಗಡೆ ಹೋಗಿ ಹೇಳ್ತಾರೆ. ಅದೇ ಅಂಕಲ್ಗೆ ದೊಡ್ಡಪ್ಪ ಹೋಗವನೇ ಬರ್ಬೇಕಂತ, ಬಂದ ನೋಡಿ ಅಂತ ಹೇಗಲ್ಲಿ ಒಂದು ಪಂಚೆ ಹಾಕ್ಕೊಂಡು ಅವ್ರಿಗೆ ಗಂಡಸ ಸ್ಥಿತಿ ಇದು. ಅದಕ್ಕೆ ಆರೋಗ್ಯಶಾಲಿಗಳು, ಆಯುಷ್ಯವಂತರು, ಡೆತ್ ರೇಷಿಯೋ ಏನಿದೆಯಲ್ಲ ಅದು ಗಂಡಸರದ ಕಡೆ ಜಾಸ್ತಿ ಇದೆ. ಹೆಣ್ಣು ಮಕ್ಕಳಿಗೆ ಸಾವಿಲ್ಲ ಅಂದರೆ ಚಿರಂಜೀವಿಗಳು ಅಂತ ಹೇಳಲ್ಲ ನಾನು. ಯಾರ ಮನೆಯಲ್ಲೇ ನೋಡಿ ಗಂಡನ ಫೋಟೋಕ್ಕೆ ಹಾರ, ಹೆಣ್ಣಿನ ಫೋಟೋಗೆ ಒಂದೂ ಹಾರ ಇಲ್ಲ. ಏನಮ್ಮ ಎಷ್ಟು ಯಜಮಾನ್ ಎಷ್ಟು, ಅಯ್ಯೋ 4 ಮಕ್ಕಳಾದ ತಕ್ಷಣ ಹೋಗೇ ಬಿಟ್ರು. ಯಾಕೆ ನಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಯಾರ ಜೊತೆಗೂ. ವಾಕಿಂಗ್ ಹೋಗ್ತೀವಿ ನಾವು, ಗರಗರ ಅಂತ ತಿರುಗಿ ಬಂದ್ಬಿಡ್ತೀವಿ. ಹೆಣ್ಣು ಮಕ್ಕಳು ವಾಕಿಂಗ್ ಹೋಗಿ ಬಂದರೆ ಅವತ್ತು ರಾತ್ರಿ 1 ಗಂಟೆವರೆಗೂ ಗಂಡ ಸತ್ತ ಅಂತ ತಿಳ್ಕೊಬೇಕು ನಾವು. ಅಲ್ಲಿದೆಲ್ಲ ಅವ್ನಿಗೆ ಹೇಳ್ತಾರೆ. ಮಾತಾಡುವಂಥ ಚಟ, ಮಾತಾಡುವಂಥ ಹವ್ಯಾಸ, ನಿಮ್ಮ ಹವ್ಯಾಸಗಳೇ ನಿಮ್ಮನ್ನು ಉಳಿಸಿದೆ ಅಮ್ಮ, ಹೌದಾ? ಹಾಗೆ ಮತ್ತೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ಹೇಳೋದು ಬರ್ತಿಲ್ಲ ಅಷ್ಟು, ಯಾವುದು ಊರಿನ ಹೆಸರು, ಲಾಸ್ಟ್ ಲೌಡಿ ಹೇಳಿ. ಎಸ್, ನೆಕ್ಸ್ಟ್ ಈ ಜೈಕಾರಕ್ಕೆ ಹೋಗ್ತಾರೆ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಇವೆರಡೇ ಯಾರು ಅಂಗನವಾಡಿ ಟೀಚರ್ಸ್ ಮಕ್ಕಳನ್ನೆಲ್ಲ ಸೇರಿಸಿದ್ದಾರೆ. ಅಂಗನವಾಡಿ ಟೀಚರ್ ಕರ್ಕೊಂಡು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಗಾಂಧೀಜಿಯವರಿಗೆ ಜಯವಾಗಲಿ. ಇಷ್ಟೇ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ, ಗಾಂಧೀಜಿಯವರಿಗೆ ಇಷ್ಟೇ ಕೂಗ್ತಾ ಹೋಗ್ಬೇಕು. ಅವಳಿಗೆ ನೀರಡಿಕೆ ಆಯ್ತು, ಇನ್ನೊಬ್ಬ ಟೀಚರ್ ಹಾಕಂದ್ರೆ ನೀನು ಸ್ವಲ್ಪ ಕೂಗೆ, ಅವಳಿಗೆ ಮೊದಲು ಯಾವುದು ಎರಡನೇದು ಯಾವುದು ಗೊತ್ತಿಲ್ಲ. ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಜೀವನದಲ್ಲಿ ನೀವು ಹುಡುಕ್ತಾ ಹೋದರೆ ಹಾಸ್ಯ ಬೇಕಾದರೂ ಸಿಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮೂಲಕ ಹೇಳಿದೆ. ಹಾಗೆ ಇಲ್ಲಿ ಉತ್ತರ ಕನ್ನಡದ ಎಷ್ಟು ಜನ ಇದ್ದೀರಿ? ಬೆಂಗಳೂರು ಆಗಲೇ ಕೈ ಎತ್ತಿದ್ರಿ. ಕಕ್ಕ ಅಂದರೆ ಏನು? ನೋಡಿ ಮುಖ ಮುಚ್ಕೊಂಡ್ಬಿಟ್ಟಿರೋರು. ಅಮ್ಮ, ಉತ್ತರ ಕರ್ನಾಟಕದಲ್ಲಿ ಕಕ್ಕ ಆದರೆ ತಂದೆಯ ತಮ್ಮ, ಚಿಕ್ಕಪ್ಪನಿಗೆ ನಾವು ಕಕ್ಕ ಅಂತೀವಿ. ಕಕ್ಕ ಹೇಗಿದೆಯಪ್ಪ ಅಂತ ಕೇಳ್ತೀವಿ, ಅದೇನು ಮಾತಾಡುತ್ತಾ? ಈ ಕಡೆ ಒಂದು ಹುಡುಗಿ ಆ ಕಡೆ ಬಂದ್ಬಿಡ್ತು, ಬೆಂಗಳೂರು ಹುಡುಗಿ, ಇಲ್ಲೇ 8-9 ವರ್ಷ ದೊಡ್ಡವಳಾದ್ಮೇಲೆ ಅಲ್ಲಿಗೆ ಯಾವುದೋ ಒಂದು ಕಾರಣ ಕರ್ಕೊಂಬಂದ್ರು. ಅವಳಿಗೆ 6 ಜನ ಕಕ್ಕಂದ್ರು. ಎಲ್ಲರೂ ಅವಳು ಎಳ್ಕೊಳ್ಳೋದು, ನಿನಗೆ ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನಾ, ಅವ್ರಿಗೆ ತಲೆ ಕೆಟ್ಟೋಯ್ತ್ರಿ. ರಾತ್ರಿ ಅಪ್ಪನ ಪಕ್ಕದಲ್ಲಿ ಮಲಗಿದಾಗ, ಅಪ್ಪ ಏನಪ್ಪ ನಿಮ್ಮ ಎಲ್ಲ ಬ್ರದರ್ಸು ಕಕ್ಕ ಇಷ್ಟನಾ ಅಂತ ಕೇಳ್ತಾರೆ. ಹೇಳ್ಬೇಕಮ್ಮ, ಯಾರ್ದಾದ್ರೂ ಒಬ್ರು ಹೇಳ್ಬೇಕು, ಬಿಡಬಾರ್ದು. ಅವ್ರಿಗೆ ಏನೇನೆ ಕೊನೆಗೆ ಲಾಸ್ಟ್ ಊರಿಗೆ ಹೋಗೋದನ್ನ ಬಿಡ್ಲಿಲ್ಲ ಅವ್ರು. ಬರ ಇಲ್ಲಿ 15 ದಿವಸ ಇದ್ದಿನ ಮೂರಲ್ಲಿ ನೀ ಯಾರು ಅಂತ ಹೇಳ್ಬೇಕು, ಹೇಳಲೇಬೇಕು. ಈ ಕಕ್ಕ ಇಷ್ಟನಾ, ಅವಳು ಕೈ ಮುಗಿದು, ನನ್ನ ಕಕ್ಕನೇ ಇಷ್ಟ ಅಲ್ಲಿ. ಆಮೇಲೆ ಮಕ್ಕಳಿಗೆ ಕೆಲವು ಕಲಿಸ್ಬೇಕು ಸರ್. ನಾವು ನೋಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ್ರೆ ಬೇಕಾದಷ್ಟು ಜನ ಇದ್ರಿ, ಇಲ್ಲಿ ಧಾರಾಳವಾಗಿ ಎದ್ದು ನಿಂದಿರ್ತೀವಿ ಸಾರ್, ಹೌದಾ? ಇರ್ತವೆ, ಹೆಣ್ಣು ಅಷ್ಟೇ ಗಂಡು ಅಷ್ಟೆ. ಇದಕ್ಕೂ ಬಿಡ್ಲಿಲ್ಲ ಅಂದರೆ ಸಾಯ್ ವಂಚಿಸೋದು ಅವ್ರನ್ನ. ಈಗ ಏನ್ರಿ ಮಕ್ಕಳು ಅದನ್ನು ಕೂಡ ಅನ್ನೋ ಹೋಗಿಲ್ಲ, ಏನು ಅನ್ಬೇಕೀಗ? ಸೂಸು ಗೊಪ್ಪು,
ಇದು ಯಾವ ಭಾಷೆಯಲ್ಲಿ ಸೂಸು ಅಂದ್ರೆ ಮೂತ್ರ ವಿಸರ್ಜನೆ ನನಗೆ ಗೊತ್ತಿಲ್ಲ. ಸೂಸು ಏನು ಶಬ್ದದ ಮೇಲೆ ಹೇಳ್ತಿದಾರೋ ಅಥವಾ ಅನಬಾರ್ದು ಅಂತ ಹೇಳ್ತಾರೋ? ಸೂಸು ಅಂದ್ರೆ ಏನರ್ಥ ಇದು? ಹೌದಾ? ಇಂಟ್ರಲ್ಲಿ ಹೋಗ್ತೀನಿ ಸೂಸು. ಅದೂ ಹೋಗ್ಬಿಟ್ಟಿದೆ ಈಗ, ಮಮ್ಮಿ ನಾನು ಬಾತ್ರೂಮ್ ಹೋಗ್ತೀನಿ. ಬೆಸ್ಟ್. ಹೌದಾ? ಸೂಸು ಬಾತ್ರೂಮ್ ಅದೂ ಹೋಗಿದೀಗ. ಸುಮ್ಮನೆ ಸ್ವಲ್ಪ ಟೈ ಟೈ ಇಷ್ಟೇ. ಹೌದಾ? ಆ ಹುಡುಗಿ ಪಕ್ಕದಲ್ಲಿ ಇನ್ನು ಕೆಲವ್ರು ಹೇಳ್ಕೊಡ್ತಾರೇನು, ನೋಡು ನಿನಗೆ ಇಂಟರ್ವ್ಯೂಲ್ ಬಂದರೆ ಸೂಸು ಹೋಗ್ಬೇಕಾದ್ರೆ ಹಾಡು ಹಾಡ್ತೀನಿ ಅಂತ ಹೇಳಬೇಕು. ಓಕೆ, ಆಯಿತು. ನನ್ನ ಪಕ್ಕದಲ್ಲೇ ನೀನು ಕೇಳಿ ಹಾಡು ಹಾಡ್ತಿದ್ದೆ, ನಾನು ಹೇಳ್ತೀನಿ ಹೋಗಿ ಬಾ ಅಂತ ಹೇಳ್ತೀನಿ. ಅವ್ರ ಎದುರಿಗೆ ನೀನು ಪ್ರಾಕ್ಟೀಸ್ ಮಾಡ್ತೀಯೇನೋ ಅನ್ನೋ ಥರ ಹೋಗ್ಬಿಡ್ಬೇಕು ಅಂತ ಹೇಳಿ ತಾಯಿ ರೆಡಿ ಮಾಡಿದ್ಲಿ. ಆ ಹುಡುಗಿ ಏನಾಗ್ಬಿಡ್ತು, ಜನರ ಗಲಾಟೆಯಲ್ಲಿ ಅಪ್ಪನ ಪಕ್ಕದಲ್ಲಿ ಮಲಗಿಬಿಟ್ರು. ಅವ್ರ ತಾಯಿ ಎಲ್ಲ ಅವ್ರ ಬಂಧು ಬಳಗ ಜೊತೆ ಮಲಗಿ. ಆ ಹುಡುಗಿ ರಾತ್ರಿ 9:30 10 ಗಂಟೆಗೆ, ಅಪ್ಪ ನಾನು ಹಾಡು ಹಾಡಬೇಕು ಅಂದ್ಲಿ. ಹೊತ್ತೇನಮ್ಮ ಇದು ಹಾಡೋದಕ್ಕೆ? ಪಾಪ ಅವನಿಗೆ ಗೊತ್ತೇ ಇಲ್ಲ ಓಡೋಡು. ಹೊತ್ತೇನಮ್ಮ ಇದು? ಬೆಳಗ್ಗೆ ಹಾಡು, ಎಲ್ಲರೂ ಊರಿಗೆ ಹೋಗೋಕ್ಕಿಂತ ಮುಂಚೆ. ಅಯ್ಯೋ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಹ್ಞೂ ಏನಾದರೂ ಮಾಡೋ ನೀನು. ಏನಮ್ಮ ಹಾಡು ಹಾಡೋ ಸಮಯನ ಇದು? ಎಲ್ಲಿ ನನ್ನ ಕಿವಿಲಿ ಹಾಡೋ ಅಂದ. ಹ್ಞೂ ಸರಿ. ನೆಕ್ಸ್ಟ್ ನಮಗೆ ದಾರಿಲಿ ಭೇಟಿಯಾಗೋರು ಮಾಡ್ರಿ ವಿಪರೀತ. ಅಯ್ಯೋ ಅದಕ್ಕೆ ನಾನು ಟೋಪಿ ಹಾಕ್ತೀನಿ, ಮಾಸ್ಕ್ ಹಾಕ್ತೀನಿ, ಯಾರು ಗುರುತಿಸ್ಬಾರ್ದು ಅಂತೇಳಿ. ಎಲ್ಲ ಹಾಕಿದ್ರು ಸಹಿತ ಜನ ಗುರುತು ಹಿಡಿತಾರೆ. ಏನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿರ್ಬೇಕಾದ್ರೂ ಗುರುತು ಹಿಡಿತಾರೆ. ಇವ್ರು ನೋಡಿದ ತಕ್ಷಣ ನನಗೆ ಗುರುತು ಹಿಡಿತಾರೆ. ಟೋಪಿ ತೆಗೀರಿ, ಮೀಸೆ ತೆಗೀರಿ, ಈ ಥರ ಎಲ್ಲ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊತಾರೆ. ಇವೆಲ್ಲ ನಿಮ್ಮ ಶಿಷ್ಯರ? ಹೌದು, 14 ಜನ ಶಿಷ್ಯರು ಅಂದಾಗ ಒಬ್ಬ ಏನನ್ಬಿಟ್ಟ, ನಿಮ್ಮ ಅಪ್ಪನಿಗೆ ಬೇರೆ ಕೆಲಸ ಇರಲಿಲ್ವಾ ಅಂತ ಕೇಳಿದೆ. ಹೇಳಿದ್ನಲ್ಲ ಅದು ನಿಮಗೆ. ಎಂಥ ದುರಂತ ಸ್ನೇಹಿತ. ಅದಕ್ಕೆ ನೀವು ಆ ಕಡೆ ಬಂದಾಗ ದಯವಿಟ್ಟು ಆ ಭಾಷೆಯನ್ನೇ ಮಾತಾಡೋದನ್ನು ಕಲೀರಿ. ನಾವು ನೋಡಿ ಬಂದು ಅಯ್ಯೋ ತಿಂಡಿ ಆಯ್ತಾ ಅಂತ ಕೇಳ್ಬಿಟ್ರೆ ನಮ್ಮ ಕಡೆ ನಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹೀಗೆ ಜೀವನದಲ್ಲಿ ಭಾಷಾ ವೈವಿಧ್ಯ ನಮಗೆ ಬಹಳ ಅವಶ್ಯ ಅಂತ ಹೇಳ್ತಾ, ಇನ್ನೊಂದು ಟೈಲೆಟ್ಗಳಲ್ಲಿ ತುಂಬ ಇಂಪಾರ್ಟೆಂಟ್. ನಮ್ಮ ಕಡೆ ಬರೆಯೋದು ಭಾಳ ಇಲ್ಲ, ಏನು ಒಯ್ಯಲ್ಲ. ಏನಲ್ಲೆಲ್ಲ ಇರ್ತವೆ, ಇಜ್ಜು ಅಂತೀವಲ್ಲ ನಾವು, ಅದ್ರ ಮೇಲೆ ಗೋಡೆ ಬರಹ ಅವ್ರದ್ದು ಸೂಪರ್ ಬರಹಗಳು, ಏನೇನೋ ಬರ್ದಿರ್ತಾರೆ. ಏನು ಬರ್ದಿದ್ದೊಬ್ಬ, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇಲ್ಲೇ ಕುಂತಿಯಲ್ಲೇ. ಇಷ್ಟೇ. ಫಸ್ಟ್ ಮಂಗಳೂರನ್ನು ಹೋದ, ಜಗತ್ತು ಚಂದ್ರನ ಮೇಲೆ ಹೋಗಿದೆ. ಎಂಥ ಒಳ್ಳೆ ಮಾತಲ್ವಾ, ನಾನು ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೋಬಾರ್ದು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಗಡೆ ಬಂದ. ಇನ್ನೊಂದು ರಾಜ್ಯದವನು ಹೋದ, ಮೈ ಗಾಡ್ ಎಂಥ ಮೆಸೇಜ್ ರೀ ಇದು, ಜಗತ್ತು ಚಂದ್ರನ ಮೇಲೆ ಹೋಗಿದೆ, ನಾನು ಇಲ್ಲೇ ಕೂತಿದ್ದೀನಿ, ತಪ್ಪು ಅಂತ ಬೇಗ ಮುಗಿಸ್ಕೊಂಡು ಹೊರಗೆ ಬಂದ. ನಮ್ಮ ಉತ್ತರ ಕರ್ನಾಟಕದಾಗ ಹೋದ ಒಳಗೆ ನೋಡಿದೆ, ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನಾನು ಇಲ್ಲಿ ಕೂತ್ಕೋಬಾರ್ದು. ಅಲ್ಲೇ ಇದ್ಲು ಬಿದ್ದಿತ್ತು. ನಾನು ಹೋಗವನೇ, ಚಂದ್ರನ ಮ್ಯಾಗ ನೀರಿಲ್ಲ ಅಂತ ಇಲ್ಲಿ ಕುಲ್ತೀನಿ ಅಂತ ಬರ್ದ. ಆಟೋಗಳು ಬರ್ತವೆ ನೋಡ್ರಿ, ಆಟೋ ಫುಲ್. ಸುಮ್ಮನೆ ಕೆಲವರು ತಮಾಷೆ ಮಾಡೋಕ್ಕೆ. ಮೊನ್ನೆ ಒಂದು 600 ಕೋಟಿ ಖರ್ಚು ಮಾಡಿ ಯಾವುದೋ ಒಂದು ಗ್ರಹನ ಮೇಲ್ಬಿಟ್ರು, ಚಂದ್ರಲೋಕಕ್ಕೆ ಬಿಟ್ರು. ಗೊತ್ತಾ? ಈ ಆಟೋವ್ರ ಕೇದಂತ, ಏನಮ್ಮ ಚಂದ್ರಲೋಕಕ್ಕೆ ಬರ್ತೀಯಾ ಅನ್ನಂತ. 12 ಕೋಟಿ ಆಗುತ್ತೆ ಅಂದಂತ. ಬಜೆ ಮಗನೆ, ಮೊನ್ನೆ ಯಾರೋ ನಾಸಾದವ್ರು 600 ಕೋಟಿಗೆ ಬಿಟ್ಟಿದ್ದಾರೆ. ಸರ್, ನಾನು ರಿಟರ್ನ್ ಖಾಲಿ ಬರಬೇಕಲ್ಲ, ಇಲ್ಲಿ ಅವ್ರ ಡೈಲಾಗ್ ಅದು. ಹೌದಾ? ಅದಕ್ಕೆ ಜೀವನ ಬರೋ ಖಾಲಿ ಬರಬೇಕಲ್ಲ ಅಂತ ಯೋಚನೆ ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಏನು, ಇಲ್ಲಿ ಹಾಡುಗಳ ಬಗ್ಗೆ ಆಗಲೇ ನಾನು ಭಾಳ ಕೇಳಿದೆ. ಹಳೆ ಜನ ಭಾಳ ಇದ್ದೀರಿ, ನಂಗೆ ತುಂಬ ಹಳೆ ಹಾಡುಗಳು ಇಷ್ಟ. ನಾನು ನಮ್ಮ ತಮ್ಮ ನಾವೆಲ್ಲ ಹಳೆ ಹಾಡುಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ನಮ್ಮ ಬಂಧು ಬಳಗದವರೆಲ್ಲ ಏನು ಸಿನಿಮಾ ಹಾಡು ಅಂತೀರಪ್ಪ ನೀವಂತೂ ಬೈಯೋರು ಕಣ್ರಿ. ಆದರೂ ಕೂಡ ನಾವು ಹಳೆ ಹಾಡು ಇವತ್ತಿಗೂ ಹಳೆ ಹಾಡುಗಳು ತುಂಬ ಇಷ್ಟಪಡೋರು. ಸ್ವಲ್ಪ ಕೈ ಮೇಲೆತ್ತಿ. ಹಳೆ ಹಾಡು ಇಷ್ಟೇನಾ? ಎವರ್ ಗ್ರೀನ್ ಲವ್ ಸಾಂಗ್ ಅಂದರೆ ಯಾವುದು? ಪ್ರೇಮಲೋಕದಲ್ಲ. ಹೌದಾ? ಎಂಥ ಹಾಡು ಹಳೆದು ಯಾವುದು? ಆಕಾಶವೇ ಬೀಳಲಿ ಮೇಲೆ. ಅಂಥ ಭರವಸೆಯನ್ನು ಇವತ್ತಿನವರೆಗೂ ಯಾವ ನಾಯಕನೂ ನಾಯಕಿ ಕೊಟ್ಟಿಲ್ಲ. ಆಕಾಶವೇ ನನ್ನ ಧ್ವನಿ ಸರಿ ಇಲ್ಲ, ಆದರೂ ಸಹಿಸ್ಕೊಳ್ಳಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನ. ಎಷ್ಟು ಚೆನ್ನಾಗಿದ್ದಾರೆ ಹೇಳು. ಅದರಲ್ಲಿ ಕೊನೆಗೆ ಹಸೆ ಮಣೆಯೋ ನಮಗೆ ಇಂದು ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು. ಲವ್ ಮ್ಯಾರೇಜ್ಗೆ ಯಾರು ಮ್ಯಾರೇಜ್ ಮಾಡಲ್ಲ, ಲವ್ ಮಾಡಿದ್ರನ್ನ. ಅದಕ್ಕೆ ಪ್ರಕೃತಿಯನ್ನೇ ಸಾಕ್ಷಿಯಾಗಿಟ್ಕೊಂಡು. ಹೌದಾ? ಸಪ್ತಪದಿ ಈ ನಡೆಯಾಯ್ತು,
ಸಂಜೆ ರಂಗು ಆರತಿಯಾಯ್ತು, ಇಂದೀಗ ಎರಡೂ ಜೀವ ಬೆರೆತು ಸ್ವರ್ಗವಾಯ್ತು. ಡಿಂಗ್ ಡಿಂಗ್ ಆಕಾಶ. ಫಸ್ಟ್ ನೈಟ್ ಕೂಡ ಬಂತಿದ್ರಲ್ಲಿ, ಗೊತ್ತಾಯ್ತೇನ್ರಿ ಯಾರಿಗಾದ್ರೆ? ಎಷ್ಟು ಅದ್ಭುತ ರೀ. ಇಂದೀಗ ಸಂಜೆ ರಂಗು ಆರತಿ ಆಯ್ತು, ಆರತಿ ಮಾಡಿ ಒಳಗಡೆ ಬಿಡ್ತಾರೆ, ಇಂದೀಗ ಎರಡು ಜೀವ ಒಂದಾಯ್ತು. ಇವತ್ತು ಇಷ್ಟೆಲ್ಲ ಯಾರಿಗೆ ಅರ್ಥ ಆಗುತ್ತಮ್ಮ? ಡೈರೆಕ್ಟ್ ಅಮ್ಮ ಇವಾಗೆಲ್ಲ. ರಾತ್ರಿ ಆಯ್ತು ಮಲಗೋಣ ಎಂದು ನಮ್ಮ ಸ್ವಾಮ. ಮಕ್ಕಳು ಸೋಬಾನ ಅಂತ ಕೇಳಿದ್ರೆ ಏನಮ್ಮ ಸೋಬಾನ ಅಂದ್ರೆ ಹೇಳಕ್ಕಾಗತ್ತಾ? ಅಲ್ಲ, ಈಗಿನ ಮಕ್ಕಳು ಹುಷಾರಿದ್ದಾರೆ, ಆ ಮಾತು ಬೇರೆ. ಮಕ್ಕಳಿಗೆ ನಾವೆಲ್ಲ ಬಾಲ್ಯದಲ್ಲಿ ಹಾಡು ಕೇಳಿದ್ವಿ, ಇವತ್ತು ರಾಜ್ಕುಮಾರ್ ನಮ್ಮ ಕಣ್ಣಿಗೆ ದೈವವಾಗಿ ಕಾಣಿಸ್ತಾರೆ, ದೇವ್ರ ತರ ನೋಡ್ತೀವ್ರಲ್ಲ. ಹೌದಾ? ಹಾಗೆ ಲವ್. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಏನೋ ನನ್ನ ಮನದ ಗುಡಿಯಲಿ. ಬರೆದು ಏನ್ ಹಾಡ್ರಿ, ಎವರ್ ಗ್ರೀನ್ ಲವ್ ಸಾಂಗ್ ಇದು. ಹೆಣ್ಮಕ್ಳೆಲ್ಲ ಇದನ್ನ ಇಲ್ಲೇ ಇಲ್ಲ ಈಗ. ತಗಲಕ್ಕಂಡೆ ನಾನು, ತಗಲಕ್ಕಂಡೆ ನಾನು, ಚೂರಿ ಚಿಕ್ಕಣ್ಣನ ಕೈಲಿ ತಗಲಕ್ಕಂಡೆ. ಅಬ್ಬಾ ಅಬ್ಬಾ ಅಬ್ಬಾ, ಈಗಿನ ಹಾಡುಗಳನ್ನ ಮಕ್ಕಳಿಗೆ ಕೇಳಿಸು. ಹಳೇ ಬಿ ಬಿ ಶ್ರೀನಿವಾಸರ ಹಾಡುಗಳನ್ನ ಕೇಳಿಸಿದಾಗ ತೆಲುಗಲ್ಲಿ ಇನ್ನೂ ಅದ್ಭುತ ಹಾಡುಗಳಿದೆ. ತೆಲುಗು ಇಲ್ಲೆಲ್ಲ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಬಹಳಷ್ಟು ಅದ್ಭುತ ಅನ್ಸುತ್ತೆ. ಇತ್ತೀಚೆಗೆ ಸಿನಿಮಾಗಳೇ ಕಡಿಮೆ ಆಗೋಯ್ತು. ಹೌದಾ? ಸಿನಿಮಾಗಳೇ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ನೀತಿ ಬೋಧಕ ಸಿನಿಮಾಗಳು ಬರ್ತಾ ಇಲ್ಲ. ಮಕ್ಕಳನ್ನ ಹ್ಯಾಗ್ ಬೆಳೆಸ್ಬೇಕು ಗೊತ್ತಾಗ್ತಾ ಇಲ್ಲ. ಓದಲ್ಲ, ಮೊಬೈಲ್ ಕೊಡ್ಸು, ನಮಗೆ ಮೊಬೈಲ್ ಕೊಡ್ಸು, ಇಷ್ಟೇ ಅಂತ ಹೇಳ್ತಾ ಬಹಳ. ಯಾವುದು? ನಮ್ಮ ನವನೀತ್ ಅವ್ರು ಇಲ್ಲಿದ್ದಾರೆ. ಕರ್ವ. ಹಾ, ಸೊ ಪ್ಲೀಸ್. ಕರ್ವ ಅಂತಕ್ಕಂಥ ಅತ್ಯುತ್ತಮ ಸಿನಿಮಾ ತೆಗೆದವರು. ನಾನು ಊರಿನ ಹೆಸರು ಹೇಳ್ತಾ ಒಂದು ಊರು ಬಿಟ್ಟೆ ಅಲ್ಲ. ಒಂದು ಊರು ಹೇಳ್ದ, ಒಂದು ಊರು ಬಿಟ್ಟೆ. ಒಂದು ಊರಿದೆ. ಹಾ ಸರಿ, ಓಕೆ, ಹಾಗಿದ್ರೆ ಸರಿ ಸರ್. ನೆಕ್ಸ್ಟ್ ಈಗ ಸತ್ತ ಮನೆಯಲ್ಲಿ ಹಾಸ್ಯ ಹೇಳಿ ನನ್ನ ಮಾತುಗಳು ನಾನು ಮುಗಿಸ್ತೀನಿ. ಸತ್ತ ಮನೇಲಿ ಹಾಸ್ಯ ಉತ್ತರ ಕರ್ನಾಟಕದಲ್ಲಿ ನಿಮಗೆಲ್ಲ ಇವು ಸತ್ತ ಮನೇಲಿ ಹಾಕಿ ಸರ್ ಹಾಸ್ಯ ಅಂತ ತುಂಬ ಆಶ್ಚರ್ಯಪಟ್ಟರು. ಆದರೆ ಸತ್ತ ಮನೇಲಿ ಹಾಸ್ಯ ಆಗಿರ್ತಂದ್ರೆ ನೋಡ್ರಿ, ಹಾಡಾಡ್ಕೊಂಡು ಅಳ್ತಾರೆ ನಮ್ಮಲ್ಲಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಯಾರು ಸಾಯಲ್ಲ. ನಿಜ ಹೇಳ್ಬೇಕಂದ್ರೆ ಆಗಲೇ ನಾವು ನವನೀತ್ ಸರ್ ಎಲ್ಲ ಮಾತಾಡ್ತಿದ್ವಿ. ಈಗಿನ ಲಾಂಜೆವಿಟಿ ಅಂತ ಏನು ಕರೀತಾರೆ, ದೀರ್ಘಾಯುಷ್ಯ ಜಾಸ್ತಿ ಆಗಿದೆ. 55, 45 ಭೈರಪ್ಪನವರ ಕಾದಂಬರಿಗಳು ನೀವು ಓದಿದಾಗ 50ರ ವೃದ್ಧ, 60ರ ಹಿರಿಯ, ಹ್ಞೂ ದಿನಗಳು ನೆನೆಸ್ತಾ ಇದ್ದೇನೆ ಅಂತೆಲ್ಲ ಬರ್ದಿದ್ದಾರೆ. ಆ ಕಾಲಕ್ಕೆ 60 ವರ್ಷಕ್ಕೆ ಜನ ಸಾಯ್ತಿದ್ರು. ಇವತ್ತು 85, 90ಕ್ಕೆ ವಾಕ್ ಮಾಡೋರಿದ್ದಾರೆ ಗ್ರೌಂಡಲ್ಲಿ. ಹೌದಾ? ಆಯುಸ್ಸು ಪ್ರಮಾಣ ಜಾಸ್ತಿ ಆಗಿದೆ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ, ವಾತಾವರಣ, ನಮ್ಮ ವ್ಯಾಯಾಮ, ಎಕ್ಸಸೈಸ್ಗಳೆಲ್ಲ. ಅವಾಗ ತುಂಬ ಲೇಟಾಗಿ ಸರ್ 80 ವರ್ಷದ ಅಜ್ಜ ಸತ್ತ, 75 ಮುದುಕಿ ಹಾಡಾಡ್ಕೊಂಡು ಅಳ್ತಿತ್ತು. ಏನು ಹಾಡಾಡ್ಕೊಂಡು ಅಳ್ತಿತ್ತು? ಮುಂಜಾನೆ ಎದ್ದುಗಳೇ ರೊಟ್ಟಿ ಬೇಕಂತ ಹೇಳ್ತಿದ್ದೆಲ್ಲೋ, ಒಂದು ದಿವ್ಸ ಮಾಡಲಿಲ್ಲ ಅಂದ್ರೆ ನಾನು ಹೊಡಿತಿದ್ದೆಲ್ಲೋ, ಹಿಂಗೆ ದುರ್ಗುಣಗಳನ್ನೆಲ್ಲ ಹೇಳೋದ್ರಿ. ಆ ಹತ್ತು 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 ಮುದುಕಿ ಬರ್ಬಿಡ್ತೀವಿ, ಹೆಣ ಎತ್ತು ಹಾಗಿಲ್ಲ. ಯಾಕಂದ್ರೆ ಆ ಊರು ಗೌಡ ಬಂದಿದ್ದಿಲ್ಲ ಇನ್ನು. ಗೌಡ ಬಂದು ನೋಡಿದ ಮೇಲೆ ಹೆಣ ಮೇಲೆ ಎತ್ತೋದಕ್ಕೆ ಪರ್ಮಿಷನ್, ಅಂದರೆ ಶಿವ ಕರ್ಕೋತಾನ ಮೇಲೆ. ಗೌಡ್ರು ಲೇಟಾಗಿ ಬಂದ್ರು. ಗೌಡ್ರು ಆ ಮುದುಕಿ ಮಲಗಿಬಿಟ್ಟಿತ್ತು. ಅಜ್ಜಿ, ಅಜ್ಜಿ ಹೇಳು ಹೇಳು, ಗೌಡ್ರು ಬಂದರು. ಎದ್ದು ನಿಂತು ಕುಂತು ಒಳಗೆ ಕಟ್ಬಿಡ್ತೇವೆ. ನೋಡಿಲ್ಲೇ ನಿನ್ನ ಮಾತಾಡ್ಸಕ್ಕೆ ಯಾರು ಬಂದಾರ? ಗೌಡ್ರು ಬಂದ ನೋಡು. ಗೌಡ್ರು ಬಂದ್ಗಳೇ ಮ್ಯಾಗ ಬರ್ರಿ ಮ್ಯಾಗ ಬರ್ರಿ ಅಂತ ಕರಿತಿದ್ದೆಲ್ಲ, ಗೌಡ್ರು ಬಂದ ನೋಡು, ಮ್ಯಾಗ ಕರ್ಕೋ. ಆಗಬೇಡ ಗೌಡ್ರಿಗೆ. ಹಾ, ಇದು ಉತ್ತರ ಕರ್ನಾಟಕದ ಹಾಸ್ಯ ಪ್ರಜ್ಞೆ. ಹಂಗ ಇನ್ನು ಕೆಲವು ಕಡೆ ಇದ್ದಕ್ಕಿದ್ದಾಗೆ ಸತ್ತೋಗ್ಬಿಡ್ತಾರೆ. ಹೆಂಡ್ತಿ ರೊಟ್ಟಿ ಮಾಡ್ತಾ ಇರ್ಲಿ. ರೊಟ್ಟಿ ಅಂದ್ರೆ ಗೊತ್ತಾಗತ್ತಲ್ಲ, ಬಕ್ರಿ ರೊಟ್ಟಿ, ಜೋಳದ ರೊಟ್ಟಿ, ಯಾವುದೋ ಒಂದು ಪಲ್ಯ ಮಾಡಿರ್ಲಿ ಹೆಂಡ್ತಿ. ಪಾಪ ಮುದುಕಿ ಅಜ್ಜಿ, ನನಗೆ ಬದ್ನಿಕಾಯಿ ಬೇಕು. ರೊಟ್ಟ್ಯಾಗ ಕಾಂಬಿನೇಷನ್ ಆಗೋದು ಬದ್ನಿಕಾಯಿ, ನನಗೆ ಬದ್ನಿಕಾಯಿ ಪಲ್ಯನೇ ಬೇಕು ಅಂದವ. ಈಗಿಲ್ಲೋ ಮರಾಯ, ನಾಳೆ ಮಾಡ್ತೀನಿ ತಗೋ, ಇವತ್ತು ಬೆಂಡೆಕಾಯಿ ಐತಿ ತಿನ್ನು ಅಂದ್ರೆ, ಇಲ್ಲ ನನಗೆ ಬದ್ನಿಕಾಯಿನೇ ಬೇಕು. ತೊಗೊಂಬೋಗು ಅಂದ್ಬಿಟ್ಲು. ತರ್ತೀನಿ, ತಂದಿಂದ ಬಾಡಿ ಹಾಕು ಅಂತೇಳಿ ಚೀಲ ತೊಗೊಂಡು ಹೋಗ್ಬಿಟ್ಟ. ಇದೇ ಜಗಳದಲ್ಲಿ ಹೋಗಿದ್ದೆ, ಸ್ವಲ್ಪ ಎದೆನೋ ಬಂದಾಗ ಸತ್ತೇ ಹೋದ. ಜನ ಎಲ್ಲ ಬಂದ್ರು, ಏನಮ್ಮ ಸತ್ತು ಬಿದ್ದುಬಿಟ್ಟ. ತಂದು ಮನೇಲಿ ಹಾಕಿದ್ರು ಶವನ, ಸುರು ಓಡೋದಕ್ಕೆ ಬಂದು ಜನ, ಏನಾಗಿತ್ತಮ್ಮ? ರೊಟ್ಟಿ ಬಡ್ಕೋತ ಕುಂತಿದ್ನಪ್ಪ, ಬದ್ನಿಕಾಯಿ ಬಯಸಿದ, ತರಕ್ಕೆ ಹೋದ, ಹೊಳ್ಳೆ ಬರಲೇ ಇಲ್ಲ. ಮತ್ತೊಬ್ಬ ಬಂದ, ಏನಾಗಿತ್ತಮ್ಮ? ರೊಟ್ಟಿ ಮಾಡ್ಕೊತ ಕುಂತಿದ್ದೆ, ಬದ್ನಿಕಾಯಿ ಬಯಸಿದ, ತರಕ್ಕೆ ಹೋದ, ಹೊಳ್ಳೆ ಬರಲೇ ಇಲ್ಲ. ಮತ್ತು ಹಿಂಗೆ ಆ ಊರಾಗ 3,500 ಜನಸಂಖ್ಯೆ.
ಈ ಕಡೆ ಒಬ್ಬ ಬರೋದು, ಈ ಕಡೆ ಒಬ್ಬ ಬರೋದು. ಏನಾಗಿತ್ತವ ಅಜ್ಜಿಗ? ಎರಡು ಕೈ ಶುರು ಮಾಡಿದ್ದಕ್ಕೆ ಟೀ ಬಡ್ಕೊಂಡು ಕೂತಿದ್ದೆ. ಈ ಕಡೆ ಒಬ್ಬ ಬಂದ, ಏನಾಗಿತ್ತು? ಆ ಕಡೆ ಈ ಕಡೆ ಎರಡೂ ಕಡೆ ಬಂದ್ರು. ನುಡಿತಾವ್ರಿ ಒಳ್ಳೆ. ಕಡೀಗ್ ಒಬ್ಬ ಅನ್ಸ್ಬಿಟ್ಟು ಗಾಸರ ಆಗ್ಬಿಡ್ತೀವಪ್ಪ ಮುದುಕಿಗೆ, ಮಕ್ಕೊಂಡ್ಬಿಡ್ತಾವ. ಕಡೀಗ್ ಒಬ್ಬ ಬಂದ. ಹೇಳ್ದಕಿ ಏನಾಗಿತ್ತು? ನಾ ಕೇಳಂಗಿಲ್ಲ. ರೊಟ್ಟಿ ಬಡ್ಕೊಂಡ್ ಕುಂತಿದ್ದ, ಬದ್ನಿಕಾಯಿ ತರ ಕಳಿಸಿದಿ, ಒಳ್ಳೆ ಬರ್ಲಿಲ್ಲ, ಒಪ್ಪಿದೆ. ಅವತ್ತು ರೊಟ್ಟ್ಯಾಗ ಏನು ಮಾಡಿದಿ ನೀನು ಅಂತ ಕೇಳಿದವ. ನೋಡ್ರಿ, ಆಕಿ ಬಿದ್ದು ಬಿದ್ದು ನಾಕ್ಯಪ್ಪ ಗುರಳ್ ಪುಡಿ ಮೊಸರು ಹಾಕೊಂಡು ತಿನ್ನು ಅಂತ ಆತನ ಕುಂದ್ರಿಸಿಲ್ಲ. ಇವೆಲ್ಲ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಡೀತಾವ್ರಿ. ಸಾವು ಕೂಡ ಒಂದು ಸಂಭ್ರಮ, ಪುಣ್ಯತಿಥಿಗಳು ಕೂಡ ಒಂದು ಹಬ್ಬದಂತೆ ಆಚರಿಸುವಂತ ಜನ ಇದ್ದಾರೆ. ಯಾಕಂದ್ರೆ ಎಲ್ಲ ಕಷ್ಟಗಳನ್ನ ಸಹಿಸೋದು ರೆಡಿಯಾಗಿರ್ತಾರೆ. ಆ ಅದಕ್ಕೆ ಅಂಥ ಪ್ರಜ್ಞೆಯನ್ನು ಮಕ್ಕಳಿಗೆ ನೀವು ಉಂಟು ಮಾಡಬೇಕಾದ್ರೆ ಮಕ್ಕಳಲ್ಲಿ ಮೊದಲಿಗೆ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ರಿ ಮತ್ತು ಸಾಹಿತ್ಯ ಓದೋದನ್ನು ಹೆಚ್ಚಿಸ್ರಿ. ದಯವಿಟ್ಟು ನನ್ನ ಪುಸ್ತಕ ಅಂತಲ್ಲ, ಇದು ನನ್ನ ಪುಸ್ತಕ ನುಡಿ ಪಡಿ ಅಂತ. ಇದರಲ್ಲಿ ನೀವು ಆಧ್ಯಾತ್ಮದ ಎಲ್ಲ ಗ್ರಂಥಗಳನ್ನ ಓದಿ. ನಾನು ನಿಮಗೆ ಹಾಸ್ಯ ಹೇಳ್ತಿದ್ರು ಕೂಡ ನಾನು ಓದೋದು ಬರೀ ಭಾಗವತ ಪುರಾಣಗಳನ್ನು, ಶಾಸ್ತ್ರಗಳನ್ನು. 18 ಪುರಾಣಗಳನ್ನ ನಾನು ಕನ್ನಡದಲ್ಲಿ ಓದಿದ್ದೀನಿ. ಅವು ಸಿಗ್ತವೆ, ನೀವು ಓದ್ಬೋದು. 18 ಪುರಾಣಗಳ ಪಂಡರನಾಥಾಚಾರ್ಯ ಗಲಗಲಿ ಅಂತ ದೊಡ್ಡ ಪಂಡಿತರು ಬರೆದಾರೆ. 18 ಪುರಾಣಗಳಿದು. ನಮ್ಮ ಕೋಡೇಸ್ನವ್ರು ಪ್ರಿಂಟ್ ಮಾಡಿದ್ದಾರೆ ಅದನ್ನು. ನೋಡ್ರಿ, ಎಲ್ಲಿ ಎಲ್ಲಿ ಪುರಾಣಗಳಿಗೂ ಕೋಡೇಶ್ವರಿಗೆ ಏನು ಸಂಬಂಧ. ಶ್ರೀಹರಿ ಕೋಡೇಶ್ 18 ಪುರಾಣಗಳು 3500ಕ್ಕೆ ಒಂದು ಬಾಕ್ಸ್ ಬರ್ತದೆ. ದಯವಿಟ್ಟು ಓದಿ ಸ್ನೇಹಿತರೆ. ಅವನ್ನೆಲ್ಲ ಓದಿ. ಇಲ್ಲಿ ಸುಮಾರು ಒಂದು 20-25 ಲೇಖನಗಳಲ್ಲಿ ನಾನು ಅದರ ಸಾರ ಸರ್ವಸ್ವನ್ನ ಇಳಿಸಿದ್ದೇನೆ. ನನಗೆ ಅವನು ಓದಿದ ಮೇಲೆ ನನಗೆ ಹಾಸ್ಯ ಮಾಡೋದಕ್ಕೆ ಬೇಜಾರು ಬಂತು. ಪ್ರವಚನ ಹೇಳಬೇಕು ಅನ್ನಿಸ್ತಾ ಇದೆ ಈಗ. ಎಷ್ಟು ಅದ್ಭುತ ರೀ ನೋಡಿ, ಸಿಕ್ಕದಾದಂಥ ಪುಸ್ತಕ. ಇದರಲ್ಲಿ ಎಲ್ಲ ಗ್ರಂಥಗಳು ಹೋಗ್ತಾ. ಇದು 180 ರೂಪಾಯಿ ಬೆಲೆ ಬಾಳ್ತದೆ. ಬಟ್ 30 ರೂಪಾಯಿ ಡಿಸ್ಕೌಂಟ್. 150 ರೂಪಾಯಿ ಚಿಲ್ಲರೆ ಕೊಟ್ಟು ಈ ಪುಸ್ತಕ ತಗೊಂಡೋಗಿ. ಇದರಲ್ಲಿ ಒಂದೊಂದು ಲೇಖನವೂ ನಿಮ್ಗೆ ಒಂದೊಂದು ಗ್ರಂಥದ ಪರಿಚಯ ಮಾಡ್ತದೆ. ಆ ಗ್ರಂಥಗಳನ್ನು ಓದೋದಕ್ಕೆ ಪ್ರೇರಣೆಯನ್ನು ಕೊಡ್ತವೆ. ಅದಕ್ಕೆ ಈ ಪುಸ್ತಕ ವೈರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ನಾವು ಇಷ್ಟು ಸಕ್ಸಸ್ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಗ್ಲೋಬಲ್ ಮಾಲ್ನವರು ಈ ಶೋನ ಆಯೋಜನೆ ಮಾಡಿದ್ದಾರೆ. ತುಂಬ ಸುಂದರವಾದ ಮಾಲ್. ಶಾಪಿಂಗ್ ಆಗಿ, ಮನರಂಜನೆಗಾಗಿ ಇಲ್ಲಿ ಬನ್ನಿ. ಇವತ್ತಷ್ಟೇ ಅಲ್ಲ, ಇಲ್ಲಿ 2 ದಿನ ಇದೇ ಸ್ಥಳದಲ್ಲಿ ಬಗೆ ಬಗೆಯ ಕಾರ್ಯಕ್ರಮಗಳಿದೆ. ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳ್ತಾ, ನಮ್ಮ ಗುಂಡೂರಾವ್ ಅವರು ಬಹಳ ಕಡೆ ಹೇಳ್ತಿರ್ತಾರೆ, ನರಿಗಳಲ್ಲಿ ಹಲವು ಬಗೆಯ ಸ್ವಾಮಿ, ನರಿಗಳಲ್ಲಿ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ಗೊತ್ತಾಯ್ತಲ್ಲ? ಕೊನೆಗೆ NER ಬರ್ತಲ್ಲ ಅದು. ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲಿ ಹಲವು ಬಗೆ, ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ, ಏಕೆಂದರೆ ಅದಿನ್ನು ಪ್ರಿಲಿಮಿನರಿ. ಕೆಲವು ನರಿಗಳು ಹುಷಾರಿ, ಇನ್ನು ಕೆಲವಕ್ಕೆ ಬೇಕು ತರಬೇತಿ. ತರಬೇತಿ ಪಡೆಯುವ ನರಿ ಯಾವುದು ಸ್ವಾಮಿ? ತರಬೇತಿ ಪಡೆಯುವ ನರಿ ಪ್ರೊಬೇಷನರಿ. ತರಬೇತಿ ಪಡೆದರೂ ಉಪಯೋಗವಿಲ್ಲಲ್ಲ ಸ್ವಾಮಿ, ಬಿದ್ದಲ್ಲೇ ಬಿದ್ದಿದೆಯಲ್ಲ, ಇದ್ಯಾವ ನರಿ ಸ್ವಾಮಿ? ಬಿದ್ದಲ್ಲೇ ಬಿದ್ದಿರುವ ನರಿ ಸ್ಟೇಷನರಿ. ಕೆಲವು ನರಿಗಳು ಕ್ರಾಂತಿಕಾರಿಗಳು, ಕೂಗುತ್ತವೆ, ಚೀರುತ್ತವೆ, ಹಾರಾಡುತ್ತವೆ. ಇವ್ಯಾವ ನರಿ ಸ್ವಾಮಿ? ಅವು ರೆವಲ್ಯೂಷನರಿ. ಆ ನರಿ ಈ ನರಿ ಎಂದೇಕೆ ಎಲ್ಲ ಕಡೆ ಹುಡುಕಬೇಡಿ ಸ್ವಾಮಿ, ಎಲ್ಲ ನರಿಗಳು ಸಿಗುವ ಜಾಗ ಒಂದೇ, ಡಿಕ್ಷನರಿ ಸ್ವಾಮಿ, ಡಿಕ್ಷನರಿ. ಡಿಕ್ಷನರಿ ಸ್ವಾಮಿ, ಡಿಕ್ಷನರಿ ಅಂತ ಹೇಳ್ತಾ, ಅವರು ಹೇಳಿದ ಸಮಯಕ್ಕೆ ನಾವು ಕಾರ್ಯಕ್ರಮನ ಮುಗಿಸಿದೀವಿ ಅಂತ ಭಾವಿಸ್ತಾ, ಈ ಪುಸ್ತಕ ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಟ್ಟಿದ್ದಾರೆ ಪುಸ್ತಕ? ಎಲ್ಲಿಟ್ಟಿದ್ದಾರೆ? ಇಲ್ಲಿ ಬಂದು ಎಲ್ಲಿದ್ದಾರೆ ವೀರೇಶ್ ಅವರು? ಇಲ್ಲೇ ಈ ಸೇರ್ ಮೇಲೆ ಇಡ್ತಾರೆ. ದಯವಿಟ್ಟು ತೊಗೊಂಡು ಹೋಗಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮವನ್ನ ನಾವು ಆಯೋಜನೆಗೆ ಬಿಡ್ತೇವೆ. ನಮ್ಮ ಮಾತುಗಳನ್ನ ಎಷ್ಟು ಸಾರಿ ಟಿವಿಲಿ, ಯೂಟ್ಯೂಬ್ಗಳಲ್ಲಿ ನೋಡಿದ್ರು ಕೂಡ ಮತ್ತೆ ಟಿಕೆಟ್ ತಗೊಂಡು ಬಂದು ನಮ್ಮ ಕಾರ್ಯಕ್ರಮ ಕೇಳಿದ್ದಕ್ಕಲ್ರಪ್ಪ, ಸಹಿಸಿಕೊಂಡದ್ದು ವಂದಿಸಿ ನನ್ನ ಮಾತಿಗೆ ಮಂಗಳಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.